Progress. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಶ್ರೀ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ತತ್ವಬೋಧದ ಆನಂದಮಯ ಕೋಶದಿಂದ ನಾವು ನಮ್ಮ ತರಗತಿಯನ್ನ ಪ್ರಾರಂಭಿಸೋಣ. ಇಲ್ಲಿವರೆಗೆ ನಾವು ವಿಜ್ಞಾನಮಯ ಕೋಶವನ್ನ ಮುಗಿಸಿದೀವಿ. ಹೇಗೆ ವಿಜ್ಞಾನಮಯ ಕೋಶ ಅನ್ನೋದು ನಾನಲ್ಲ, ನಾನು ವಿಜ್ಞಾನಮಯ ಕೋಶಕ್ಕಿಂತ ವ್ಯತಿರೇಕವಾದಂಥವನು, ನಾನು ವಿಜ್ಞಾನಮಯ ಕೋಶ ಅಲ್ಲ ಅನ್ನೋದನ್ನ ತಿಳ್ಕೊಂಡಿದೀವಿ. ಈಗ ಹೇಗೆ ಆನಂದಮಯ ಕೋಶವೂ ಸಹ ಅಲ್ಲ, ಅದು ಸಹ ಮಯ, ಅದು ಸಹ ಬದಲಾಗುವಂತಹದ್ದೇ. ಅದರಿಂದ ಯಾವುದು ಬದಲಾಗುತ್ತೋ ಅದು ನಾನಲ್ಲ, ಶಾಶ್ವತವಾದಂಥ ತತ್ವ ನಾನು ಅನ್ನೋದು ಹೇಗೆ ಅನ್ನೋದನ್ನ ಈಗ ಚಿಂತನೆ ಮಾಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿಂದ ಪ್ರಾರಂಭ ಆಗತ್ತೆ. ಆನಂದ ಎಲ್ಲಿ ಪ್ರತಿಫಲನ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಾವಿತ್ರಿಜಿ, ನೀವೇನೇ ಹೇಳ್ತೀರಾ ಮೊದಲಿಗೆ? ಎಂಟನೇ ಪ್ರಶ್ನೆ ಅಲ್ವಾ? ಹೌದು. ಅಂದ್ರೆ ಮನಸ್ಸಿನ ಮೇಲೆ ಆತ್ಮನ ಪ್ರತಿಫಲನವಾಗತ್ತೆ, ಅದೇ ಚಿದಾಭಾಸ ಅಂತ ಹೇಳ್ತಾರೆ ಅದನ್ನ. ಅಲ್ಲಿ ಆ ಪ್ರತಿಫಲನ ಆದ್ಮೇಲೆ ಅದು ನಾನು ಇದ್ದೇನೆ ಅನ್ನೋದು ಬರುತ್ತೆ. ಆ ತಿಳುವಳಿಕೆ ಬಂದಾಗ ಅದಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ, ಮನಸ್ಸಿನ ಮೇಲೆ ಪ್ರತಿಫಲನ ಆಗೋದ್ರಿಂದ. ಮನಸ್ಸಿನ ಮೇಲೆ ಚಿದಾಭಾಸ ಪ್ರತಿಫಲನ ಆಗತ್ತೆ, ಸರಿ. ಆದ್ರೆ ಆನಂದ ಎಲ್ಲಿ ಪ್ರತಿಫಲನ ಆಗತ್ತೆ? ಆನಂದ ಅಂತಂದ್ರೆ ಆ ಮನಸ್ಸು ಒಂದು ನಿಮಿಷ ತಟಸ್ಥವಾಗತ್ತೆ, ಅವಾಗ ಆನಂದ ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಯಾಕೆಂದ್ರೆ ಮನಸ್ಸು ಕುಣಿತಾ ಇದ್ರೆ ಒಂದೇ ಸಮ ಅದನ್ನ ಅರಿಯಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಆ ಮನಸ್ಸು, ಯಾಕೆ ಅಂತಂದ್ರೆ ನಮ್ಗೆ ನಿದ್ದೆ ಹೋದಾಗ ಆನಂದವಾಗಿತ್ತು ಅಂತ ಹೇಳ್ತೀವಲ್ವಾ, ಏನಾದ್ರೂ ನಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ಸಿಕ್ದಾಗ್ಲೂ ಆನಂದ ಆಗತ್ತೆ. ಏನಾದ್ರೂ ತಿಂದಾಗಿರ್ಬೋದು, ಯಾವುದೇ ಒಂದು ಆ ವಸ್ತುನ ಅನುಭವವನ್ನು ನಾವು ಗುರ್ತಿಸ್ಕೊಂಡಾಗ ಅಲ್ಲಿ ಆ ಒಂದು ಮನಸ್ಸಿನಲ್ಲಿ ತಟಸ್ಥವಾದಾಗ ಅವನು ಅರಿತಾನೆ ಅಲ್ಲಿ, ಆವಾಗ ಅವನಿಗೆ ಗೊತ್ತಾಗತ್ತೆ ಆನಂದ ಅನ್ನೋದು, ಆನಂದವಾಗಿದೆ ನನಗೆ ಅನ್ನೋದು. ಖಂಡಿತ. ಆದ್ರೆ ಮನಸ್ಸು ಅನ್ನೋದು ಮನೋಮಯ ಕೋಶ ಅಂತಂದ್ಬಿಟ್ಟು ನಾವು ವಿಚಾರ ಮಾಡಿದ್ವಿ. ಮನೋಮಯ ಕೋಶನೇ ಬೇರೆ. ಇವಾಗ ನಾವು ಆನಂದ ಕೋಶವನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇರೋದು. ಅದು ಒಂದು ಕೋಶವಾಗಿ ಇದೆ. ಹೇಗೆ ಆತ್ಮನನ್ನ ಅದು ಮರೆ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಅದಕ್ಕಾಗಿ ಇವಾಗ ಯಾಕೆಂದ್ರೆ ಇಷ್ಟು ದಿವಸದಿಂದ ನಾವು ಆ ಸತ್ತು ಚಿತ್ತು ಬಗ್ಗೆನು ತಿಳ್ಕೊಂಡ್ ಬಂದಿದೀವಿ, ಹಿಂದ್ಗಡೆ ಕ್ಲಾಸ್ ನಲ್ಲೆಲ್ಲ ತಿಳಿದಿದೀವಿ. ಅಲ್ಲಿ ಆನಂದ ಮಾತ್ರನೇ ಅವನಿಗೆ ಅದು ಗುರ್ತಿಸ್ಕೊಳಕ್ ಆಗ್ತಾ ಇಲ್ಲ ಅವನ್ಗೆ. ಅವನು ಆನಂದ ಸ್ವರೂಪಿ ಆಗಿರೋದ್ರಿಂದ ಅವನು ತಿಳ್ಕೋಬೇಕಾಗಿದೆ. ಅದೇ ತಿಳ್ಕೊಳ್ಬೇಕು. ಆದ್ರೆ ಆನಂದ ಅನ್ನೋದು ಪ್ರತಿಫಲನ ಆಗೋದು ನೀವು ಹೇಳಿದ್ರಿ ಮನಸ್ಸು ಅಂತಂದ್ಬಿಟ್ಟು. ಆದ್ರೆ ನಾವು ಅದನ್ನ
ಮ್, 5 ಕೋಶಗಳಾಗಿ ನಾವು ಪೂರ್ತಿಯಾಗಿ ವಿಂಗಡಿಸಿ ನಾವು ನೋಡ್ತಾ ಇದ್ವಿ. ಇವಾಗ ಪೂರ್ತಿಯಾದ 3 ಶರೀರಗಳನ್ನು 5 ಕೋಶಗಳಾಗಿ ಭಾಗ ಮಾಡಿ ನೋಡ್ತಾ ಇದ್ವಿ. ಅದರಲ್ಲಿ ಇದು ಆನಂದ ಅನ್ನೋದು ಆನಂದಮಯ ಕೋಶದಲ್ಲಿ ತಾನೇ ಪ್ರತಿಫಲನ ಆಗ್ಬೇಕು ಅಲ್ವಾ? ಹೌದು. ಕೋಶ ಸೊ ಬಗ್ಗೆ ನಾವು ವಿಂಗಡಿಸಿದಾಗ ಅದು ಆನಂದಮಯ ಕೋಶದಲ್ಲಿ ಪ್ರತಿಫಲನ ಆಗ್ಬೇಕು ಅಲ್ವಾ? ಹೌದು. ಅದು ಅನ್ನದಲ್ಲಿ ಪ್ರತಿಫಲನ ಆಗಲ್ಲ. ಅದರ ಎಫೆಕ್ಟ್ ಇರಬಹುದು, ಆದ್ರೆ ಅಲ್ಲಿ ಪ್ರತಿಫಲನವಾಗುವಂತಹದ್ದು ಅಲ್ಲಿ. ಯಾಕೆಂದ್ರೆ ಅವನು ಆ ಮನಸ್ಸು ಕೂಡ ಆ ಲಯವಾಗಿರುತ್ತಲ್ವಾ ಆ ಗಾಢ ನಿದ್ದೆ ಸ್ಥಿತಿನಲ್ಲಿ. ಆವಾಗ ಆತ್ಮನ ಪ್ರತಿಫಲನ ಆಗೋದ್ರಿಂದಾನೇ ಅವನು ಗುರ್ತಿಸ್ಕೊಳಕ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮುಂದಿನ ಪ್ರಶ್ನೆಗೆ ನೀವು ಉತ್ತರ ಹೇಳ್ತಾ ಇದ್ದಾರೆ. ಹೇಳಿ ಹೇಳಿ, ಹೌದಾ? ಮುಂದಿನ ಪ್ರಶ್ನೆ. ಅದೇ ಯಾವಾಗ ಆಗತ್ತೆ ಅದು ಪ್ರತಿಫಲನ ಅನ್ನೋದಕ್ಕೆ ನೀವು ಉತ್ತರನ ಕೊಡ್ತಾ ಇದ್ದೀರಾ. ಹ್ಮ್. ಯಾವಾಗ ಮನಸ್ಸು ಶಾಂತವಾಗುತ್ತೋ ಆಗ, ನನಗೆ ಏನೋ ಬೇಕು ಅಂತ ಅಂದಾಗ, ಅದು ಸಿಕ್ಕಿದಾಗ ನನಗೆ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ಆವಾಗ ಯಾವ ಆಲೋಚನೆಗಳು ಇರಲ್ಲ. ಹಾಗಾಗಿ ಅಲ್ಲಿ ನನ್ನ ಸ್ವಸ್ವರೂಪ ಏನು ಅಂತಂದ್ರೆ ಸಚ್ಚಿತ್ ಆನಂದ ಅಲ್ವಾ? ಅದಕ್ಕೋಸ್ಕರ ಹೌದು. ಆನಂದ ಆಗತ್ತೆ. ಮತ್ತೆ ಗಾಢ ನಿದ್ದೆಯಲ್ಲೂ ಸಹ ನಾವು ಅದನ್ನ ಕಂಡುಕೊಳ್ತೀವಿ. ಆದರೂ ಸಹ ಹೇಗೆ ಇದು ಅಲ್ಲ ಅನ್ನೋದನ್ನ, ಆ, ಆನಂದಮಯ ಕೋಶ ನಾನಲ್ಲ ಅನ್ನೋದನ್ನ ನಾವು ಪ್ರತಿಪಾದಿಸ್ಬೇಕಾಗಿದೆ. ಅದನ್ನು ತಿಳ್ಕೊಳ್ಳೋಣ. ಮುಂದೆ ಸಂಧ್ಯಾಜಿ ಈ ಗಾಢ ನಿದ್ರೆಯಲ್ಲಿ ಪೂರ್ಣ ಶಾಂತಿಯ ಅನುಭವ ಏಕಿದೆ, ಮತ್ತೆ ಎಚ್ಚರದ ಅನುಭವ ಏನು ಅಂತ ಎರಡನ್ನು ಸೇರಿಸಿ ಹೇಳಿ. ಅಂದ್ರೆ ಎಚ್ಚರದಲ್ಲಿ ನಾವು ಈ ಪ್ರಪಂಚವನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಮೋಹಕ್ಕೊಳಗಾಗ್ತಾ ಇರ್ತೀವಿ. ಪ್ರಪಂಚದ ಎಲ್ಲಾ ಮೋಹಗಳಿಗೆ ಒಳಗಾಗಿ ಒಂದೊಂದ್ಸರಿ ಆನಂದ, ಒಂದೊಂದ್ಸರಿ ದುಃಖ ಎರಡೂ ಆಗ್ತಿರುತ್ತೆ. ಈ ಏನು ಈಗ ಎಚ್ಚರದಲ್ಲಿ ನಮ್ಗೆ ಇಷ್ಟವಾದದ್ದು, ನಮ್ಗೆ ಖುಷಿಯಾದದ್ದು ನಮ್ ಕಣ್ ಮುಂದೆ ಬಂದಾಗ, ನಾವು ಅದನ್ನ ಅನುಭವಿಸಿದಾಗ ನಮ್ಗೆ ಆನಂದ ಆಗುತ್ತೆ. ಕ್ಷಣ ಮಾತ್ರಕ್ಕೆ ಒಂದ್ ಸ್ವಲ್ಪ ಆನಂದ ಆಗುತ್ತೆ. ಅದನ್ನೇ ನಾವು ಶಾಶ್ವತ ಅಂತ ತಿಳ್ಕೊತೀವಿ. ಅದು ಕ್ಷಣಿಕ ಅನ್ನೋದು ನಮ್ಗೆ ಅರಿವಿಗಿರಲ್ಲ. ಯಾಕೆಂದ್ರೆ ಅದು ನಮ್ಮ ಈಗ ಕಾಫಿ ಕುಡ್ದ ಆನಂದ, ಆ ಕುಡಿದಾಗ ಮಾತ್ರ ನಮ್ಗೆ ಆ ಕ್ಷಣದಲ್ಲಿ ನಮ್ಗೆ ಆನಂದ ಅನ್ನಿಸ್ತಿರುತ್ತೆ. ಕೆಲವು ಕ್ಷಣಗಳ ನಂತರ ಆ ಆನಂದ ಮರೆಯಾಗುತ್ತೆ. ಇನ್ಯಾವ್ದ್ರ ಮೇಲೂ ನಮ್ಗೆ ಆಸೆ ಹುಟ್ಟುತ್ತೆ. ಇನ್ನೇನೋ ತಿನ್ಬೇಕಿತ್ತು, ಅಥವಾ ಇನ್ನೇನೋ ತೊಟ್ಕೋಬೇಕಿತ್ತು, ಹೀಗೆ ಏನೇನೋ ಮೇಲೆ. ಹಾಗಾಗಿ ಎಚ್ಚರದಲ್ಲಿ ಜಗತ್ತಿನ ಮಾಯಾಜಾಲಕ್ಕೆ ಸಿಲುಕು ನಾವು ಅಲ್ಲಿ ಆಸೆಗಳು, ದುಃಖಗಳು ಇವನ್ನೆಲ್ಲ ಅನುಭವಿಸ್ತಾ ಇರ್ತೀವಿ. ನೋವು, ದುಃಖ, ಸಂಕಟ ಇವುಗಳನ್ನೆಲ್ಲ ಅನುಭವಿಸ್ತಾ ಇರ್ತೀವಿ. ಆದ್ರೆ ಈ ಕನಸಿನ ಯಾವ್ದು ಗಾಢ ನಿದ್ದೆಯಲ್ಲಿನ ಅದೇ ಎರಡನ್ನು ಹೇಳಿ. ಗಾಢ ಗಾಢನಿದ್ದೆಯಲ್ಲಿ ನಿದ್ದೆಯಲ್ಲಿ ಮತ್ತೆ ಏನಾಗಿರುತ್ತೆ, ಎಚ್ಚರದಲ್ಲಿ ಎರಡು. ಗಾಢ ನಿದ್ದೆಯಲ್ಲಿ ನಮ್ಗೆ ಎಚ್ಚರ ಇಲ್ದೆ ಇರೋದ್ರಿಂದ ಅಲ್ಲಿ ದೇಹ ಇರಲ್ಲ, ಮನಸ್ಸಿರಲ್ಲ, ಬುದ್ಧಿ ಇರಲ್ಲ, ನಮ್ಗೆ ಜಗತ್ತು ಕಾಣಿಸ್ತಿರಲ್ಲ. ಅಲ್ಲಿ ಯಾವ ಪ್ರಪಂಚನೂ ನಮ್ಗಿರಲ್ಲ. ನಾವು ಸಚ್ಚಿದಾನಂದಾತ್ಮ ನಾವು ಮಾತ್ರ ಆಗಿರ್ತೀವಿ. ನಮ್ ಆತ್ಮ ಮಾತ್ರ ಇರುತ್ತೆ. ಅದು ಪೂರ್ಣ ಶಾಂತಿಯನ್ನ ಅನುಭವಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅದಕ್ಕೆ ಗಾಢ ನಿದ್ದೆಯಲ್ಲಿ. ಹಂಗಾಗಿ ಅದು ಸಂಪೂರ್ಣ ಆನಂದವನ್ನ ಹೊಂದುತ್ತಾ ಇರುತ್ತೆ. ಓಕೆ. ಇಲ್ಲಿ ನಾವು ಯಾತಕ್ಕೆ ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಆನಂದದ ಅನುಭವ ಅಷ್ಟಾಗಿ ಆಗಲ್ಲ ಅನ್ನೋದನ್ನ ಇನ್ನು ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ನೀವು ಹೇಳಿದ ಹಾಗೆ ಅದು ಜಾಗೃತವಾಗಿರುತ್ತೆ. ಏನು ಜಾಗೃತ ಆಗುತ್ತೆ? ನಾನು, ದೇಹ, ಮನಸ್ಸು, ಬುದ್ಧಿ ಅನ್ನೋದು ಜಾಗೃತ ಮುಂದೆ ಆಗೋಗ್ಬಿಟ್ಟಿರುತ್ತೆ. ಬಂದ್ಬಿಟ್ಟಿರುತ್ತೆ. ಹ್ಮ್. ಹಾಗಾಗಿ ಇದಕ್ಕೆ ನಾನು ದೇಹ ಅಂತ ಅಂದಾಗ ಆ ದೇಹಕ್ಕೆ ಆಗುವಂತಹದ್ದೆಲ್ಲವೂ ನಾನಾಗೋಗ್ತೀನಿ. ನಮ್ಗೆ ಆಯ್ತು. ಅದರೊಡನೆ ಆತ್ಮನ ತಾದಾತ್ಮ್ಯತೆ ಪಡ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದಕ್ಕೇನು ಆಗುತ್ತೋ, ತೊಂದರೆಗಳಾಗುತ್ತೋ ಅದೆಲ್ಲನೂ ನನಗೆ ಆಗ್ತಾ ಇದೆ ಅಂತ ಅಂದಾಗ ಆನಂದ ಅನ್ನೋದು
ಸಿಗಲ್ಲ. ಹಾಗೆ ಮನಸ್ಸು ಬುದ್ಧಿಗಳು ಸಹ ನಾನಾಗೋದಾಗ ಅಲ್ಲಿ ಸಹ ಆನಂದ ಆಗಲ್ಲ. ಆದರೂ ಪೂರ್ತಿಯಾಗಿ ಸಂಪೂರ್ಣವಾಗಿ ಇಲ್ಲ, ಸಂತೋಷದ ರೀತಿಯಲ್ಲಿ ಅಲ್ಪ ಸ್ವಲ್ಪ ನಮಗೆ ಸಿಗ್ತಾನೆ ಇರುತ್ತೆ. ಅದು ನಾವು ಹೊರಗಿನ ಪ್ರಪಂಚದಿಂದ ವಿಷಯ ವಸ್ತುಗಳಿಂದ ನನಗೆ ಸಿಕ್ತು ಅಂತ ಬಿಟ್ಟು ಅನ್ಕೊಳ್ತೀನಿ. ಆದರೆ ನಿಜವಾಗ್ಲೂ ವಿಷಯ ವಸ್ತುಗಳಿಂದ ಬರುತ್ತಾ, ಹೊರಗಡೆ ಪ್ರಪಂಚದಲ್ಲಿರುವಂಥ ವಿಷಯ ವಸ್ತುಗಳಿಂದ ಬರೋದಾದ್ರೆ ಇವಾಗ ಯಾವುದಾದ್ರೂ ಒಂದು ನೋಡಿದ್ರೆ ಎಲ್ಲರಿಗೂ ಸಹ ಅದು ಸಂತೋಷದಾಯಕವಾಗಿರ್ಬೋದು. ಆದರೆ ಹಾಗಲ್ಲ. ಒಂದು ಯಾವುದೋ ಇವಾಗ ಚಳಿನೇ ಇಟ್ಕೊಳ್ಳೋಣ, ಚಳಿಗಾಲ ಬಂತು ಅಂತಂದ್ರೆ ನನ್ನಂಥವ್ರು ಗಡ 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 ಅಂತ ಅಂತೀವಿ. ಆದರೆ ಈ ನೇಪಾಳೀಸ್, ಚೈನೀಸ್ ಮತ್ತು ಸ್ವಲ್ಪ ಸ್ಥೂಲಕಾಯ ಇರೋರು ಅವ್ರಿಗೆ ನನಗೇನು ತುಂಬ ಹಿತವಾಗಿದೆ ಅಂತ ಅಂತಾರೆ. ನನ್ನಂಥವ್ರಿಗಾದ್ರೆ ಏನು ಇದು ಫ್ಯಾಟ್ ಎಲ್ಲ ಏನು ಇರಲ್ಲ ಅಲ್ವಾ, ನಾನು ಸ್ವೆಟರ್ ಹಾಕ್ಕೊಳ್ಬೇಕು. ಹಾಗೆ ಅದು ಎಲ್ಲ ಸಂತೋಷ ಕೊಡೋ ಹಾಗಿದ್ದಿದ್ರೆ ಹಾಗೆ ಪ್ರತಿಯೊಂದು ಅಷ್ಟೆ ಎಲ್ರಿಗೂ ಒಂದೇ ಸಮ ಕೊಡಬೇಕಾಗಿತ್ತು. ಹಾಗಿಲ್ಲ. ಅದರಿಂದ ವಿಷಯ ವಸ್ತುಗಳಿಂದ ನನಗೆ ಸಂತೋಷ ಸಿಗಲ್ಲ. ಅದು ಯಾವಾಗ ನನಗೆ ಇಷ್ಟ ಆಗಿದ್ದು ಯಾವಾಗ ನನಗೆ ಲಭ್ಯವಾಗುತ್ತೋ ಆವಾಗ ಮನಸ್ಸು ಸಮಾಧಾನ ಆಗುತ್ತೆ. ಆವಾಗ ನಮ್ಮ ಚಿತ್ತದಲ್ಲಿ ಯಾವ ಕದಡುವಿಕೆ ಅನ್ನೋದು ಇರಲ್ಲ. ಹಾಗಾಗಿ ಅಲ್ಲಿ ನನ್ನ ನಿಜವಾದ ಸ್ವಸ್ವರೂಪ ಏನು, ಸಚ್ಚಿತ್ ಆನಂದ, ಆ ಆನಂದ ಅನ್ನೋದು ಪ್ರತಿಫಲನ ಆಗುತ್ತೆ. ಇವಾಗ ಈ ಶಾಂತಿ ಎಲ್ಲಿಂದ 12ನೇದಕ್ಕೆ ಉತ್ತರ ಸಿಕ್ತಲ್ವಾ? ಶಾಂತಿ ಎಲ್ಲಿಂದ ಬಂತು? ಕದಡುವಿಕೆ. ಹೇಳಿ ಹೇಳಿ ಹೇಳಿ. ಲೀವ್ ಆಗ್ತೀನಿ ಮೇಡಮ್ ಸ್ವಲ್ಪ. ಆಗ್ಬೋದು. ಇಂದ್ರಮ್ನವರು ಏನಾದ್ರು ಆನ್ಸರ್ ಮಾಡಕ್ಕಾಗತ್ತಾ? ಇವಾಗ ಈ ಶಾಂತಿ ಎಲ್ಲಿಂದ ಬಂತು, ಅದು ಆತ್ಮನಿಂದನೇ ಬಂತು ಅಂತಂದ್ಬಿಟ್ಟು ಇವಾಗ ನಾವು ವಿಚಾರ ಮಾಡಿದ್ವಿ. ಅದು ಹೊರಗಡೆಯಿಂದ ಬಂದಿದ್ದಲ್ಲ. ಕದಡುವಿಕೆಗೆ ಕಾರಣ ಏನು ಅಂತಂದ್ರೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನೇ ದೇಹ, ನಾನೇ ಮನಸ್ಸು, ಬುದ್ಧಿ ಅಂತ. ಹಾಗಾಗಿ ನನ್ನಲ್ಲಿ ಆಲೋಚನೆಗಳು ತುಂಬಾ ಬರ್ತಾ ಇರ್ತವೆ. ವೃತ್ತಿಗಳು ಹೆಚ್ಚಾಗಿದ್ದಾಗ ನನಗೆ ಆನಂದದ ಪ್ರತಿಫಲನ ಆಗಲ್ಲ. ಅದಕ್ಕೆ ಪರಿಹಾರ ಏನು ಅಂದ್ರೆ ನಾನು ಸಮಾಧಾನವಾಗಿ ಇರೋ ಹಾಗೆ ಮಾಡ್ಬೇಕಾದ್ರೆ ನಾನು ಆತ್ಮಸ್ವರೂಪಿ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ಆದ್ರಿಂದ ಈ ಹೊರಗಡೆ ವಿಷಯಗಳಿಗೋಸ್ಕರ ನಾನು ಹೆಚ್ಚಾಗಿ ಸ್ಪಂದನೆಯನ್ನ ತೋರಿಸ್ಬಾರ್ದು, ಅದಕ್ಕೆ ಸ್ಪಂದಿಸಬಾರ್ದು. ನಾನು ನಿರ್ಲಿಪ್ತನಾಗಿ ಇರ್ಬೇಕು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಪರಿಹಾರ. ಈ ಪ್ರಿಯ ಅಂದ್ರೇನು, ಮೋದ ಅಂದ್ರೇನು, ಅಮೋದ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀರಾ ಇಂದ್ರಮ್ಮ ಅವರ? ಮೇಡಮ್, ಪ್ರಿಯ ಅಂದ್ರೆ ನನ್ಗೆ ಯಾವುದೇ ವಸ್ತುಗಳ ಒಂದು ಇದ್ರ ಬಗ್ಗೆ ಪ್ರಿಯವಾದಂತ ವಸ್ತುಗಳನ್ನ ನಾವು ಸಾಮಾನ್ಯವಾಗಿ ಈ ಜ್ಞಾನೇಂದ್ರಿಯಗಳಿಂದಾನೇ ಪಡಿತೇವೆ. ಅದ್ರೊಳಗೆ ನನ್ಗೆ ಈಗ ಜಾಮೂನ್ ತುಂಬಾ ಇಷ್ಟ, ಅದು ನಾನು ಸವಿತೇನೆ ಅಂದಾಗ ಪ್ರಿಯವಾದ ವಸ್ತೇ ಅದು ನನಗೆ. ಆದ್ರೆ ಅದನ್ನ ತಿಂದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅದು ಜೀರ್ಣ ಆಗಿ ಅದರ ಒಂದು ಕ್ರಿಯೆ ಇದಾಗೋಗ್ಬಿಡ್ತದೆ, ಮಾಯ ಆಗೋಗ್ಬಿಡ್ತದೆ. ಅದಕ್ಕೆ ನಾವು ಮೋದ ಅಂತ ಕರಿಬಹುದು. ಅಮೋದ ಅಂತಂದ್ರೆ ಅದು ನಾವು ಓದ ನಂತರ ಅಮೋದ ಆಗುತ್ತಾ? ಸರಿ ಓದಿಲ್ಲ ನಾನು. ಇಲ್ಲ, ಹೇಳ್ತಾ ಇದ್ರೆ ಹೇಳಿ. ಇಲ್ಲ ಅಂದ್ರೆ ಆಮೇಲೆ ಬೇರೆಯವರು ಯಾರಾದ್ರೂ ಹೇಳ್ತಾರೆ ಅಥವಾ ವಿಚಾರ ಮಾಡೋಣ. ಯಾರಿಗೂ ಹಿಂಜರಿಕೆ ಅನ್ನೋದು ಬೇಡ, ನಾವು ಬಂದಷ್ಟು ಹೇಳೋಣ. ಅದ್ರ ಏನಿದೆ ಅಲ್ವಾ? ಅಥವಾ ತಪ್ಪಾಗಿ ಹೇಳಿದ್ರೆ ಎಲ್ಲ ಸರಿಯಾಗಿ ಹೇಳೋದು. ಎಲ್ಲರಿಗೂ ತಿಳಿದಂತವ್ರೆಲ್ಲರೂ ಇದ್ದಾರೆ ಅಲ್ವಾ? ಇದು ಒಂದು ಗ್ರೂಪ್ ಡಿಸ್ಕಷನ್ ಅಲ್ವಾ? ಹೇಳಿ, ಪರವಾಗಿಲ್ಲ. ಅದೇ ಅದನ್ನ ತೆಗೆದುಕೊಂಡಾಗ ನಮ್ಗೆ ಇದಾಗ್ತದೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು, ಅರ್ಥನೂ ಅಲ್ಲ ಅದು, ಆ ಒಂದು ಸವಿಯನ್ನ ಪ್ರಿಯವಾದದನ್ನ
ಅದೊಂದೇ ಪ್ರಿಯ ಅಂತಲ್ಲ, ಜೀವನದಲ್ಲಿ ನಾವು ಯಾವುದೇ ವಸ್ತು ಆಗ್ಬೋದು ಅಥವಾ ನಮ್ಮ ರಿಲೇಷನ್ಸ್ ಆಗ್ಬೋದು, ನಮ್ಮ ದೇಹನೇ ನಾನು ಪ್ರೀತಿ ಮಾಡ್ಕೋಬಹುದು. ನನ್ನ ಅಂಗಾಂಗಗಳ ಬಗ್ಗೆ, ನನ್ನ ಸೌಂದರ್ಯದ ಬಗ್ಗೆ, ಕಪ್ಪು ಬಿಳುಪಿನ ಬಗ್ಗೆ ಅಥವಾ ಪ್ರಕೃತಿ ಸೌಂದರ್ಯದ ಬಗ್ಗೆ, ಇವನ್ನೆಲ್ಲ ನಾನು ಬಹಳ ಪ್ರಿಯ ಅಂತೇಳಿ ಅನ್ಕೊಂಡಿರ್ತೀನಿ. ಇದರಿಂದನೇ ನನಗೆ ಈ ಪ್ರೀತಿ ವಸ್ತುಗಳೆಲ್ಲ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದು ಬಂದಾಗ ಒಂದು ತರ ಮೋದಕ್ಕೆ ಒಳಗಾಗ್ತೇವೆ, ಅದು ಹೋದ ನಂತರ ಅಮೋದ ಆಗೋಗ್ಬಿಡುತ್ತೆ. ಇದೆಲ್ಲ ಒಂದು ಚಂಚಲತೆ ಆಗ್ಲಿ ಅಥವಾ ಕಲಕುವಿಕೆಯಿಂದ ಮನಸ್ಸು ಏನಾಗುತ್ತೆ, ಅಮೋದ ಆಗುತ್ತಾ. ಮೋದ ಅಂದ್ರೆ ಇಷ್ಟವಾದದ್ದು, ನೀವು ಅಮೋದ ಅನ್ನೋದನ್ನ ಅದನ್ನ ನೆಗೆಟಿವ್ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀರಾ. ಅಮೋದ ಅನ್ನೋದು ಪ್ರಮೋದ ಅಂತ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಅದು ಪಾಸಿಟಿವ್ ಆಗಿ ಕಾಣಿಸುತ್ತೆ. ಅಮೋದ. ಅಮೋದ ಅನ್ನೋದನ್ನ ಇವಾಗ ನೀವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ, ಹಾಗಲ್ಲ. ನನ್ಗೆ ಅದ್ ಪೂರ್ತಿ ಪ್ರಿಯ ಅಂತಂದ್ರೆ ನನ್ಗೆ ಯಾವ್ದೋ ಒಂದು, ನೀವು ಹೇಳ್ದಾಗೆ ಜಿಲೇಬಿ ಅಂದ್ರೆ ನಂಗೆ ಇಷ್ಟ. ಅದನ್ನ ತಿಳ್ಕೊಂಡ ತಕ್ಷಣ ನಂಗೆ ಅದು ಪ್ರಿಯವಾದ ವಸ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಅವಾಗ ಮನಸ್ಸಿಗೆ ಎಷ್ಟೋ ಏನೋ ಸಮಾಧಾನ ಆಗೋಗ್ಬಿಡುತ್ತೆ. ಅದು ನನ್ನ ಕೈಗೆ ಬಂತು ಅಂದಾಗ ಮೋದ ಅದಕ್ಕೆ ಅಂದ್ರೆ ಪ್ರಿಯ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ ಅಷ್ಟೇ ಇದರಲ್ಲಿ ಇರುವಂತಹದ್ದು. ಅದು ಇನ್ನೂ ಹೆಚ್ಚಿಗೆ ಆಗತ್ತೆ. ನನ್ನ ಕೈಗೆ ಬಂತು ಅಂತಂದ ತಕ್ಷಣ ಅದು ಮೋದ ಆಗತ್ತೆ. ನೀವು ಮಕ್ಕಳನ್ನ ಅಬ್ಸರ್ವ್ ಮಾಡಿ, ಅದು ನಂಗೆ ಚಾಕ್ಲೇಟ್ ಬೇಕು ಅಂತಂದ್ಬಿಟ್ಟು ಕುಣಿದಾಡ್ತಾ ಇರತ್ತೆ, ಹೊರಳಾಡತ್ತೆ. ಕೊಡ್ಲಿಲ್ಲ ಅಮ್ಮ ಅಂತಂದ್ರೆ ಹೊರಳಾಡುತ್ತೆ. ಸರಿ ಆಯ್ತು, ಅದು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ಇದಾಗತ್ತೆ. ಕೈಗೆ ಕೊಟ್ಟ ತಕ್ಷಣ ಅದು ಗಪ್ ಚಿಪ್ ಅಂತ ಆಗೋಗ್ಬಿಡುತ್ತೆ, ಅದು ತಿಂದೇ ಇರಲ್ಲ ಇನ್ನು. ಹೌದು ಅಲ್ವಾ? ತಿಂದೇ ಇರಲ್ಲ, ಅದಕ್ಕೆ ಸುಮ್ನೆ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಇನ್ನೂ ಸ್ವಾದ ಮಾಡೇ ಇರಲ್ಲ. ಅಂದ್ರೆ ತಿಂದ್ರೆ ಅದಕ್ಕೆ ಆವಾಗ ಪ್ರಮೋದ ಅಮೋದ ಅನ್ನೋದು ತಿಂದಾಗ ಸೌದಾಗ ಶಾಂತವಾಗ್ಬಿಡುತ್ತೆ. ಆಮೇಲೆ ಅಳುತ್ತಾ ಎಷ್ಟು ರಚ್ಚೆ ಮಾಡ್ತಾ ಇರುತ್ತೆ. ಸುಮ್ಮನೆ ಬಾಯಿಗೆ ಇಡೋಕ್ ಮೊದ್ಲು ಕೈಗೆ ಬಂದ್ರೇನೆ ಸಾಕು, ಸುಮ್ನೆ ಆಗೋಗ್ಬಿಡುತ್ತೆ. ಅಷ್ಟನ್ನೇ ಇಲ್ಲಿ ಹೇಳಿರುವಂತಹದ್ದು. ಹಾಗೆ ನಮ್ಗೆ ಹೀಗೆ ಪ್ರಿಯ ಅನ್ನೋದು, ಆನಂದ ಅನ್ನೋದು ಈ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ಬಿಟ್ಟು. ಈ ಆನಂದಮಯ ಕೋಶದ ಆನಂದ ಒಂದೇ ಸಮನಾಗಿರುತ್ತಾ? ಇವಾಗ ಈ ಸಂತೋಷ ಅನ್ನೋದು ನೋಡಿದ್ವಿ ಅಲ್ವಾ, ಆನಂದ ಅನ್ನೋದನ್ನ. ಇವಾಗ ಜಿಲೇಬಿ ಆನಂದ ಇರ್ಬೋದು, ಜಾಮೂನ್ ಆನಂದ ಇರ್ಬೋದು, ಚಾಕ್ಲೇಟ್ ಆನಂದ ಇರ್ಬೋದು, ಇದು ಒಂದೇ ಸಮ ಇರುತ್ತಾ ಅನ್ನೋದು ನೀವೇ ಹೇಳ್ತೀರಾ? ಒಂದೇ ತರ ಇರಲ್ಲ. ಯಾತಕ್ಕೆ? ಅದೊಂದು ಅದನ್ನ ನಾನು ಸೌದ ಹಾಕ್ಬಿಟ್ಟಿದೆ, ಅದನ್ನ ರುಚಿ ನೋಡಿದ್ಮೇಲೆ ಹಾಗಾಗಿದೆ. ಒಂದ್ 10 ಚಾಕ್ಲೇಟ್ ಕೊಡಿ, ಅದು ತಿನ್ನುತ್ತ ಮಗು? ಸಾಧ್ಯನೇ ಇಲ್ಲ. ಇಲ್ಲ. ಜಿಲೇಬಿ ಒಂದ್ 10 ನಿಮ್ ಕೈಗೆ ಕೊಟ್ರೆ ತಿಂತೀರಾ ನೀವು? ಸಾಧ್ಯ ಇಲ್ಲ. ಇಲ್ಲ. ಅಂದ್ರೆ ಜಿಲೇಬಿಯಿಂದ ಆನಂದ ಬರುತ್ತಾ? ಹೌದು. ಹೆಚ್ಚೆಚ್ಚು ಬಂದಾಗೆಲ್ಲಾನು ಹೆಚ್ಚೆಚ್ಚಾಗ್ಬೇಕಲ್ವಾ? ಅದರಿಂದ ಬರೋದಾದ್ರೆ ಹೆಚ್ಚೆಚ್ಚಾಗ್ಬೇಕು ಅಲ್ವಾ? ಹಾಗಾಗಿ ನಾವು ಅದರಿಂದ ಬರಲ್ಲ. ಮತ್ತೆ ಈ ಆನಂದ ಅನ್ನೋದು ಒಂದೇ ಸಮ ಇರಲ್ಲ. ಇವಾಗ ನೀವು ಇಷ್ಟವಾದದ್ದನ್ನ, ನೀವು ಜಿಲೇಬಿ ಇಷ್ಟ, ನನಗೆ ಸಂತೋಷ ಕೊಡ್ತಾ ಇದೆ, ಅದು ಪ್ರಮೋದ ಸ್ಟೇಜ್ಗೆ ಹೋಗಿದ್ದೀರ ತಕ್ಷಣ ನಿಮ್ಗೆ ಒಂದ್ ಬ್ಯಾಡ್ ನ್ಯೂಸ್ ಬಂತು, ಅವಾಗ ಇದ್ರ ಮೇಲೆ ಏನಾದ್ರು ನಿಮ್ಗೆ ಸಂತೋಷ ಅನ್ನೋದು ಉಳಿಯುತ್ತಾ? ಇಲ್ಲ. ಇಲ್ಲ, ಹೋಗ್ಬಿಡುತ್ತೆ ತಾನೇ, ತಟ್ ಅಂತ ಹೋಗುತ್ತೆ ಅಲ್ವಾ? ಅದ್ರಿಂದ ನಾವು ಏನಂತ ತಿಳ್ಕೊಳ್ಬೇಕು, ಇದು ಒಂದೇ ಸಮನಾಗಿ ಅಲ್ಲ. ಈ ಆನಂದಮಯ ಕೋಶದ ಆನಂದ ಒಂದೇ ಸಮನಾಗಿ ಇರಕ್ಕೆ ಸಾಧ್ಯ ಇಲ್ಲ. ಇದು ಬದಲಾಗ್ತಾ ಇರುತ್ತೆ. ಆದ್ರೆ ಈ ಯಾವ್ದು ಆಗ್ತಾ ಇರುತ್ತೋ ಅದು ನಾನಲ್ಲ ಅಲ್ವಾ? ಈ ಆನಂದ ಅನ್ನೋದು ಸಹ ಬದಲಾಗ್ತಾ ಇದೆ. ವಿಜ್ಞಾನಮಯ ಕೋಶದಲ್ಲಿ ಆಲೋಚನೆಗಳು ಬಂದು ಹೋಗ್ತಾ ಇವೆ, ಅಲ್ಲೂ ಬದಲಾವಣೆ ಇದೆ. ಹಾಗಾಗಿ ಆ ಕೋಶ ನಾನಲ್ಲ.
ಈ ಆನಂದಮಯ ಕೋಶ ಸಹ ನಾನಲ್ಲ. ಈ ಆನಂದಮಯ ಕೋಶದಲ್ಲಿ ಅಜ್ಞಾನ ಇದೆಯಾ ಅಂತ ಸಂಧ್ಯಾಜಿ ನೀವು ಹೇಳ್ತೀರಾ? ನನ್ನನ್ ಕೇಳಿದ್ರಮ್ಮ? ಹೌದು. ನಾನು ಹೊರಗಡೆ ಇದ್ದೀನಿ, ಇಲ್ಲ, ಸ್ವಲ್ಪ ಅಜ್ಞಾನ ಇದೆಯಾ, ಆನಂದವಾಗಿ ಅಂತ ಗೊತ್ತಾಗುತ್ತೆ ಅಲ್ವಾ? ಹಾಗಂತ ಇದು ಆನಂದಮಯ ಕೋಶ. ಸರಿಯಾಗಿ ಇದು ಪ್ರಶ್ನೆಯನ್ನ ಇದ್ ಮಾಡ್ಕೊಳ್ಳಿ. ಅಲ್ಲ, ಇದು ಹೊರಗಡೆ ಆನಂದಮಯ. ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ ಅಮ್ಮ ಅಂದೆ. ಆಮೇಲೆ ಹೇಳ್ತೀನಿ, ಸ್ವಲ್ಪ ಸರಿ. ಹೊರಗಡೆ ಹೌದಾ? ಸರಿ. ಹಾಗಾದ್ರೆ ಸಾವಿತ್ರಿಜಿ ಅವ್ರು ಹೇಳ್ತೀರಾ? ಸರಿ, ಓಕೆ. ಸಾವಿತ್ರಿ. ಆನಂದಮಯ ಕೋಶದಲ್ಲಿ ಅಜ್ಞಾನ ಇರತ್ತೆ, ಯಾಕೆಂದ್ರೆ ಅದು ನಾನು ಯಾರು ಅನ್ನೋದು ಮರ್ತೋಗ್ಬಿಟ್ಟಿರತ್ತೆ. ಹಾಗಾಗಿ ಅಜ್ಞಾನ ಇದೆ ಅದರಲ್ಲಿ ಅಂತ. ಅಜ್ಞಾನ ಯಾಕೆ ಮರ್ತೋಗ್ಬಿಟ್ಟಿರುತ್ತೆ. ಅದು ಜ್ಞಾನ ಬಂದಾಗ ನಾನು ಯಾರು ಅನ್ನೋದು ತಿಳ್ಕೊಂಡಾಗ ಆನಂದ ಸ್ವಸ್ವರೂಪ ಅಲ್ವಾ? ಪೂರ್ಣ ಸ್ವರೂಪ ನಾನೇ ಅನ್ನೋದು ಅದು ಅರಿವಾಗತ್ತೆ ಅಂತ. ಪೂರ್ಣ ಗೊತ್ತಿಲ್ದಿರೋದಕ್ಕೆ ತಾನೇ ಇವಾಗ ಆನಂದದ ಹಿಂದೆ ಅದು ಓಡ್ತಾ ಇರೋದು. ಅದಕ್ಕೆ ಆ ಮನಸ್ಸು ಕೂಡ ಹಂಗಾಗ್ತಾ ಇರೋದು. ನಾನೇ ಆನಂದ ಸ್ವರೂಪ ಎಂದಾಗ ಅದು ಆನಂದದಲ್ಲಿ ಅದು ತೇಲಾಡತ್ತೆ, ಆಮೇಲೆ ಆನಂದವಾಗಿರುತ್ತೆ. ಈ ಆನಂದಮಯ ಕೋಶನ ಶಂಕರಾಚಾರ್ಯರು ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಏವಮೇವ ಕಾರಣ ಶರೀರಭೂತ ವಿಧ್ಯಾಸ್ತ ಮಲಿನ ಸತ್ವ ಪ್ರಿಯಾದಿವೃತ್ತಿ ಸಹಿತಂ ಸತ್ ಆನಂದಮಯ ಕೋಶಃ ಏತತ್ ಕೋಶ ಪಂಚಕಂ. ಆನಂದಮಯ ಕೋಶ ಎಂದರೆ ಏನು? ಕಹ ಏನು? ಏವಂ ಈ ರೀತಿಯಲ್ಲಿ, ಏವ ಮಾತ್ರ ಕಾರಣ ಶರೀರಭೂತ ಅವಿಧ್ಯಾಸ್ತ ಮಲಿನ ಸತ್ವಂ ಅವಿದ್ಯೆಯಲ್ಲಿ ನೆಲಗೊಂಡ ಮಲಿನ ಸ್ವಭಾವದ ಕಾರಣ ಶರೀರ ರೂಪ ಅಂತ ಹೇಳ್ತಾರೆ. ಏಕೆಂದ್ರೆ ಇಲ್ಲಿ ಈ ಆನಂದ ಸಂಪೂರ್ಣ ಶುದ್ಧವಾದದ್ದಲ್ಲ, ಯಾಕೆಂದ್ರೆ ಬದಲಾಗ್ತಾ ಇದೆ. ಅದಕ್ಕೋಸ್ಕರ ಮಲಿನ ಸತ್ವ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆಯಲ್ಲಿ ನೆಲೆಗೊಂಡ ಮಲಿನ ಸ್ವಭಾವದ ಕಾರಣ ಶರೀರ ರೂಪ. ಇದು ಕಾರಣ ಶರೀರದಲ್ಲಿ ಇರುವಂತಹದ್ದು ಅಂತನ್ನೋದು, ಅದನ್ನು ಸಹ ನಾವು ಸರಿಯಾಗಿ ತಿಳ್ಕೊಂಡು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರೋದು. ಅಂದ್ರೆ ಈ 3 ಶರೀರಗಳು ಇವಾಗ ಕವರ್ ಆಯ್ತು, 5 ಕೋಶಗಳಾಗಿ ವಿಂಗಡಿಸಿರೋದು. ಮತ್ತೆ ಇದು ಏನ್ ಹೇಳ್ತಾರೆ? ಪ್ರಿಯಾದಿ ವೃತ್ತಿ ಸಹಿತಂ ಸತ್, ಪ್ರಿಯ ಮುಂತಾದ ಆಲೋಚನೆಗಳೊಡನೆ ಒಂದುಗೂಡಿದ ಆನಂದಮಯ ಕೋಶ. ಆನಂದಮಯ ಕೋಶವು ಏತತ್ ಇವು ಕೋಶ ಪಂಚಕಂ 5 ಕೋಶಗಳು. ಈ ರೀತಿಯಲ್ಲಿ 5 ಕೋಶಗಳು ಇವೆ. ಅವು ಯಾವ ಸಹ ನಾನಲ್ಲ. ಯಾತಕ್ಕೆಂದ್ರೆ ನಾನು ಯಾವಾಗ್ಲೂ ಇರುವಂತಹವನು. ಅವೆಲ್ಲವೂ ಬದಲಾವಣೆಗೆ ಒಳಗೊಂಡಿರುವಂತಹವು. ಆನಂದಮಯ ಕೋಶ ಎಂದರೇನು? ಅವಿದ್ಯೆಯಲ್ಲಿ ನೆಲೆಗೊಂಡು ಕಾರಣ ಶರೀರದ ರೂಪದ ಮೇಲಿನ ಸ್ವಭಾವದ ಪ್ರಿಯ ಮುಂತಾದ ಆಲೋಚನೆಗಳೊಂದಿಗೆ ಒಂದುಗೂಡಿರುವ ಕೋಶವು ಆನಂದಮಯ ಕೋಶವು. ಹೀಗೆ ಇವು 5 ಕೋಶಗಳು ಅನ್ನೋದು ಶಂಕರಾಚಾರ್ಯರು ಸ್ಪಷ್ಟವಾಗಿ, ನೀನು ಅನ್ನೋದು ಈ ಯಾವ 5 ಕೋಶಗಳು ಅಲ್ಲ, ನೀನು ಅದಕ್ಕಿಂತ ವ್ಯತಿರೇಕವಾದವನ್ನು ತಿಳಿದುಕೋ ಅಂತಂದ್ಬಿಟ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ. ಇಲ್ಲಿಗೆ ಪಂಚಕೋಶಗಳು ಮುಗೀತು. ನಾವು ಮುಂದೆ ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋಣ. ಯಾವುದು ನಾನಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಯಾವ್ಯಾವುದು ನಾನಲ್ಲ?
ಶರೀರತ್ರಯಗಳು, ಪಂಚಕೋಶಗಳು ನಾನಲ್ಲ, ಆಮೇಲೆ 3 ಅವಸ್ಥೆಗಳನ್ನು ಸಹ ನಾವು ವಿಚಾರ ಮಾಡಿ ತಿಳ್ಕೊಂಡ್ವಿ. ಇವು ಯಾವ ಸಹ ನಾನಲ್ಲ, ನಾನು ಅವುಗಳಿಗಿಂತ ಬೇರೆಯಾದವನು. ಅದರ ಸ್ವಭಾವ ಏನು, ಅದರ ಸ್ವರೂಪ ಏನು ಅನ್ನೋದನ್ನ ಮುಂದೆ ಶಂಕರಾಚಾರ್ಯರು ಹೇಳ್ತಾ ಬರ್ತಾರೆ. ಇಲ್ಲಿ ಆನಂದಮಯ ಕೋಶದ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳು ಇವೆ. ನಾವು ಮೊದಲೇ ಮುಗಿಸ್ಬಿಟ್ಟಿದ್ದೀವಿ. ಆಯ್ತು, ಪರವಾಗಿಲ್ಲ. ಇವಾಗ್ಲೂ ಅದನ್ನ ಚಿಂತನೆ ಮಾಡಿದ್ರೆ ತಪ್ಪೇನು. ಈ ಎಲ್ಲ ಕೋಶಗಳಿಂದ ಬೇರೆಯಾದದ್ದು ಯಾರು? ಇವಾಗ ನಾವು ಮಾತಾಡ್ದಾಗೆ ಇನ್ನು ಸ್ವಲ್ಪ ಯಾರಾದ್ರೂ ಹೇಳಿ. ಯಾರು ಹೇಳ್ತೀರಾ? ಸಂಧ್ಯಾಜಿ ಆಗಲ್ಲ ಅಂತಂದ್ರೆ ಇವರು ಸಾವಿತ್ರಿ ಅವ್ರು ಇಂದ್ರಮ್ಮ ಹೇಳಿ. ಹೇಳ್ತಾರೇನೋ ಕೇಳಿ. ಇಂದ್ರಮ್ಮ ಆಗಲ್ಲ ಅಂದ್ರೆ ಹೇಳ್ತೀನಿ. ಯಾವ್ದ್ರ ಬಗ್ಗೆ ಮೇಡಮ್? ಈ ಎಲ್ಲ ಕೋಶಗಳಿಂದ ಬೇರೆಯಾದದ್ದು ಯಾರು? ಈಗ ತಾನೇ ನಾ ಹೇಳ್ದೆ ಅಲ್ಲ, ಅಷ್ಟೇ. ಈ ಎಲ್ಲಾ ಕೋಶಗಳಿಂದ ಬೇರೆ ಆದದ್ದು ಆತ್ಮ ಅಷ್ಟೇ. ಆತ್ಮ ಯಾವುದು ಅಂದ್ರೆ ಅದು ಮತ್ತೆ ಈ ಎಲ್ಲ ಅದೇ ಆತ್ಮ ಯಾವ್ದು ಅಂದ್ರೆ ಅದರ ಸ್ವರೂಪ ಹೇಳಿ ಅಷ್ಟೇ. ಆತ್ಮ ಅಂದ್ರೆ ಈ ಯಾವ ಕೋಶಗಳಿಗೂ ನಾನು ಸಂಬಂಧ ಪಟ್ಟಿಲ್ಲ, ನಾನು ಯಾವ ಪಟ್ಟಿಲ್ಲ. ಪಟ್ಟಿಲ್ಲ, ಯಾವ ಬದಲಾವಣೆಗೂ ನಾನು ಸೀಮಿತವಾಗಿರಲ್ಲ. ಆತ್ಮ ಯಾವುದೂ ಬದಲಾವಣೆ ಇಲ್ಲ. ಈ ಪಂಚಕೋಶಗಳನ್ನ ಒಂದು ನಾನು 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 ಅಂತ ಹೇಳ್ಕೊಂಡು ಬರ್ತೀವಿ ನಾವು. ಆ ಯಾವುದು ನಾನಲ್ಲ ಅಂತಕ್ಕಂಥದ್ದೇ ಆತ್ಮ. ಈ ಒಂದು ಆತ್ಮನು ಯಾವುದು ಅಂತಂದ್ರೆ ಅದು ಎಲ್ಲಿದೆ ನಮ್ಮ ದೇಹದಲ್ಲಿ, ಯಾವ ಇದ್ರಲ್ಲಿದೆ ನನಗೆ ಗೊತ್ತಿಲ್ಲ. ಬಟ್ ಆತ್ಮ ಒಂದು ಸಚ್ಚಿತ ಆನಂದವಾಗಿರ್ತಕ್ಕಂಥದ್ದೇ ಅದೇ ಇವಾಗ ನಾವು ಕಲಿತಾ ಇರೋದು ಆತ್ಮನ ಸ್ವರೂಪ. ಇವಾಗ ಇದುವರೆಗೂ ನಾವ್ ಏನ್ ಕಲ್ತ್ಕೊಂಡ್ವಿ, ನಾನು ಅನ್ನೋದಕ್ಕಿಂತ ಬೇರೆ ಆದದ್ದು ಯಾವುದು ಅನ್ನೋದನ್ನ ತಿಳ್ಕೊಂಡ್ವಿ. ಈ ಪ್ರಪಂಚ ನನ್ಗಿಂತ ಬೇರೆದು, ಈ ದೇಹ ಬೇರೆ, ಈ 5 ಕೋಶಗಳು ನಾನಲ್ಲ, 3 ಅವಸ್ಥೆಗಳಲ್ಲಿ ಎಲ್ಲಾ ಕೋಶಗಳು ಯಾವ ಅಲ್ಲ, ಮಯ ಅಂತ ಹೇಳಿದ್ರು. ಅದೆಲ್ಲ ಬದಲಾವಣೆ ಆಗುವಂಥದ್ದು ಅಂದ್ರೆ ಬದಲಾವಣೆ ಆಗುವಂತಹದ್ದು. ಆದ್ರೆ ಯಾವ್ದು ಬದಲಾವಣೆ ಆಗುತ್ತಾ ಅದು ನಾನಲ್ಲ. ಯಾವಾಗ್ಲೂ ಎಲ್ಲ ಕಾಲದಲ್ಲೂ ಇರುವಂತಹ ನಾನು. ಬಸ್ತಾತ್ರಯಗಳಲ್ಲಿ ನಾವು ತಿಳ್ಕೊಂಡ್ವಿ ಎಲ್ಲಾ ಕಾಲದಲ್ಲೂ ಇದೀವಿ. ಇವಾಗ ದೇಶ ಕಾಲಕ್ಕೆ ಮೀರಿದವನು ನಾನು ಅಂತ ಗೊತ್ತಾಗೋಯ್ತು ಅಲ್ವಾ? ಇವು 3 ನಾವು ಪ್ರಕ್ರಿಯೆಯಲ್ಲಿ ತಿಳ್ಕೊಂಡಿದ್ದೇನು ಅಂದ್ರೆ, ನಾನು ದೇಶ ಕಾಲವನ್ನ ಮೀರಿದವನು ಅಂತ ಬಿಟ್ಟು 3 ಅವಸ್ಥೆಗಳನ್ನ ತಿಳ್ಕೊಂಡಾಗ ನಾವು ಕಾಲಕ್ಕೆ ಸೀಮಿತವಾಗಿಲ್ಲ ನಾನು ಅನ್ನೋದು ತಿಳ್ಕೊಂಡ್ವಿ. ಈಗ 3 ತ್ರಿಶರೀರಗಳು ಮತ್ತು ಪಂಚಕೋಶಗಳನ್ನ ತಿಳಿದುಕೊಂಡಾಗ ನಾನು ಒಂದು ಸೀಮಿತವಾಗಿ ಇಲ್ಲ ಅಂತಂದ್ರೆ ಬರೀ ನನ್ನ ದೇಹ ಮತ್ತೆ 5 ಕೋಶಗಳಿಗೆ ಸೀಮಿತ ಆಗಿಲ್ಲ ನಾನು, ಇದಕ್ಕಿಂತ ವ್ಯತಿರೇಕವಾದಂತಹವನ್ನು ನಾನು ತಿಳ್ಕೊಂಡಿದ್ವಿ. ಈಗ ನಿಜವಾಗ್ಲೂ ನಾನು ಅನ್ನೋದರ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಸಚ್ಚಿತ್ ಆನಂದ ಅಂತ ನೀವು ಹೇಳಿದ್ರಿ. ಸತ್ ಚಿತ್ ಆನಂದ ಅಂದ್ರೆ ಏನು? ಸತ್ ಅಂದ್ರೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ನಾವೇನ್ ನೋಡ್ತಾ ಇದ್ದೀವಿ, ಪ್ರಪಂಚ ಇರ್ಬೋದು, ಇದೇನು ನಮ್ಮ ಅಂದ್ರೆ ನನ್ನ ಬಾಡಿ ಕಾನ್ಸಿಯಸ್ನೆಸ್ ಇರ್ಬೋದು, ಇದನ್ನೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಇದ್ರ ಅರಿವು ನಮಗೆ ತಿಳುವಳಿಕೆಗೆ ಬರ್ತಿದೆ. ನಾನಿದೇನೆ, ನನ್ನ ಇದೆಲ್ಲ ನಾನು ಏನ್ ಪ್ರಪಂಚ ನೋಡ್ತಿದ್ದೀನಿ ಅದೇ ಸತ್ತ ಅಂತ ಅನ್ಸ್ತದೆ. ನಾನ್ ನೋಡ್ತಾ ಇರೋದು ನಿಜವಾಗ್ಲೂ ಸತ್ತ ಅಲ್ಲ, ಅದು ಅರಿವಿಗೆ ಬರ್ತಾ ಇದೆಯಲ್ಲ. ಅರಿವಿಗೆ ಬರ್ತಾ ಇದೆ. ಆದ್ರೆ ನಾನು ನಿಜವಾಗ್ಲೂ ಅಂದ್ರೆ ನನ್ನ ಅರಿವಿನ ಮೂಲಕ ನನಗೆ ತಿಳಿತಾ ಇದೆ. ಹಂಗಾಗಿ ಹೀಗೆ ಅದೇ ಸತ್ತ ಅಂತ ಅನ್ಸುತ್ತೆ. ಯಾವ ಒಂದು ನಾನು ಅಂತ ಅನ್ಕೊಂಡಾಗ ನಾನು ಇದೀನಿ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಬೇರೆ ಯಾವ್ದ್ರದ್ದು ಗೊತ್ತಾಗ್ದಿದ್ರು ಹೋಗ್ಲಿ, ನಾನು ಇದೀನಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ ನನ್ ದೇಹ ಇದೆ, ಅದಕ್ಕೆ ನಾನಿದೀನಿ ಅನ್ನೋದಲ್ಲ. ಏನು ಅಸ್ತಿತ್ವದಲ್ಲಿ ನಾನಿದೀನಿ ಅಂತ ನಾನು ಹೇಗ್ ಹೇಳ್ಬೇಕು?
ನನ್ನ ಹಾ ದೇಹ ಇದೆ ಅದಕ್ಕೋಸ್ಕರ ನಾನಿದ್ದೀನಿ ಅಂತಲ್ಲ, ಅದಕ್ಕೆ ಹೊರತುಪಡಿಸಿ ನಾವು ಇವಾಗ ಕಲ್ತ್ಕೊಂಡ್ಬಿಟ್ಟಿದೀವಿ ಅಲ್ವಾ, ದೇಹ ಹ್ಮ್ ನಾನಲ್ಲ ಅಂತ. ಅದಕ್ಕೆ ಹೊರತುಪಡಿಸಿ ನಾನು ಇದೀನಿ ಅನ್ನೋದು ಗೊತ್ತಾಗತ್ತಲ್ವಾ. ಹೌದು. ಅಂದ್ರೆ ಅದನ್ನ ಚಿತ್ತದ ಮೂಲಕ ನಾವು ಅದು ತಿಳ್ಕೊಬೇಕಾಗ್ತದೆ. ಅದರಿಂದ ಸತ್ ಚಿತ್ತು ಒಟ್ಟೊಟ್ಟಿಗೆ ಇರೋದು ಅಂತದ್ದೆ ಎಲ್ಲ ಆತ್ಮನ ಸ್ವರೂಪ. ಅದು ಒಂದೇ, ಮೂರು ಒಂದೇ. ಹೌದು. ಅವೆಲ್ಲ ಹ್ಮ್ ಅವೆರಡು ಹೇಳ್ಬೇಕಾದ್ರೆ ಈ ಗುಣ ಆ ಸ್ವರೂಪಗಳನ್ನ ಸತ್ತು ಹೇಳ್ತೀವಿ ಅಷ್ಟೇನೆ, ಆದ್ರೆ ಹ್ಮ್ ಒಂದನ್ನ ಬಿಟ್ಟು ಒಂದು ಏನು ಯಾವುದು ಇಲ್ಲ. ಏನು ಸಚ್ಚಿತ್. ಹಾ ಅದು ಅರಿವು ನಮ್ಗೆ ಸಚ್ಚಿತ್ತಾನಂದ. ತಿಳುವಳಿಕೆ ಇರ್ತದೆ. ಇದು ಹ್ಮ್ ಅಸ್ತಿತ್ವದಲ್ಲಿ ಇದೆ ಅನ್ನೋದು ಯಾರು ಹೇಳ್ಬೇಕಾಗಿಲ್ಲ, ನನಗ್ ತಿಳಿತದೆ. ಆದ್ರೆ ಇದು ನಾನಲ್ಲ ಅಂತ ಅರಿವಿದ್ರು ಕೂಡ ನಾನು ಆತ್ಮ ಇರ್ಬೋದು, ಬಟ್ ದೇಹ ಇದೆ ಅನ್ನೋದು ಒಂದು ಚಿತ್ ಮೂಲಕ ನಾವು ತಿಳ್ಕೊಳ್ತೀವಿ. ಇದು ಅರಿವಿರೋದ್ರಿಂದ ಸತ್ ಚಿತ್. ನೆಕ್ಸ್ಟ್ ಆನಂದ ಅನ್ಸುತ್ತೆ. ಆನಂದ. ಹ್ಮ್ ಇವಾಗ ಹ್ಮ್ ಇದನ್ನ ಇನ್ನ ಒಂದ್ ಸ್ವಲ್ಪ ಈ ಕತ್ಲೆ ಕೋಣೆದ ಮುಖಾಂತರ ಹಾ ಉದಾಹರಣೆ ಕೊಟ್ಬಿಟ್ಟು ವಿವರಿಸ್ತೀರಾ? ಹಾ ಹಾ ಅಂದ್ರೆ ಈಗ ನಾನು ಯಾವ್ದು ಸತ್ ಅಂತ ತಿಳ್ಕೊಳ್ತೇನೆ ಅಂದ್ರೆ, ಈಗ ಸೂರ್ಯನ ಬೆಳಕಿರ್ಬೋದು. ಆ ಸೂರ್ಯ ಇದ್ದಾಗ ನಮ್ಗೆ ಕತ್ತಲು ಗೋಚರ ಆಗೋದಿಲ್ಲ. ಯಾವ್ಯಾವ ಎಲ್ಲೆಲ್ಲಿ ಬೀಳುತ್ತೆ, ಎಲ್ಲಾ ಕಡೆ ಇದ್ರಲ್ಲಿ ಸೂರ್ಯನ ಬೆಳಕಂತೂ ಬಿದ್ದೇ ಬೀಳ್ತದೆ. ಹಾಗೆ ಕತ್ತಲು ಬಂದಾಗ ಸೂರ್ಯ ಕಾಣಿಸೋದಿಲ್ಲ. ಅದೇ ತರ ಒಂದು ದೀಪವನ್ನ ನಾವು ಒಂದು ರೂಮ್ ನಲ್ಲಿ ಹಚ್ಚಿಟ್ಟಾಗ, ಕತ್ತಲೆ ರೂಮ್ ನಲ್ಲಿ ಅದು ಬೆಳಕು ಪ್ರಸರಿಸ್ತಾ ಇರ್ತದೆ. ಆ ಕತ್ತಲು ಮಾಯ ಹ್ಮ್ ಆಗಿರ್ತದೆ. ಆ ಬೆಳಕು ಹೌದು. ಅಲ್ಲಿರೋದ್ರಿಂದ ನಾವು ಬೆಳಕು ಅಂದ್ರೆ ಎರಡು ವಸ್ತುಗಳು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಒಂದು ಸೂಚನೆಯನ್ನ ಅದು ಕೊಡ್ತದೆ. ಅದ್ರ ಜೊತೆಗೆ ಮತ್ತೆ ಹ್ಮ್ ಆನಂದ್ ಅಂದ್ರೆ ಸಚ್ಚಿತ್ ಆನಂದ ಎಂದ್ರೇನು ಅಲ್ಲ ಮೇಡಮ್ ಪ್ರಶ್ನೆ? ಹೌದು. ಹಾ ಆ ಆನಂದ ಅಂದ್ರೆ ನೆಕ್ಸ್ಟ್ ನೀವ್ ಹೇಳ್ತಾ ಇರೋದು ಈಗ ಒಂಥರ ಜ್ಞಾನ ಇದ್ದ ಕಡೆ ಅಜ್ಞಾನ ಇರಲ್ಲ, ಇರಲ್ಲ, ಬೆಳಕಿರೋ ಜ್ಞಾನ ಇದ್ದ ಕಡೆ ಕಡೆ ಅಜ್ಞಾನ ಇರಲ್ಲ, ಕತ್ಲಿರಲ್ಲ ಕತ್ತಲಿದ ಅಂತಂದ್ಬಿಟ್ಟು. ಕತ್ಲಿದ್ದ ಕಡೆ ಬೆಳಕಿರಲ್ಲ. ಎಲ್ಲಿ ಹಾಗೆ ಬೆಳಕಿಲ್ವೋ ಅಲ್ಲಿ ಕತ್ಲಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ. ಹ್ಮ್ ಆದ್ರೆ ಇವಾಗ ಸತ್ ಚಿತ್ತನ್ನ ಈ ಹ್ಮ್ ಕತ್ತಲೆ ಕೋಣೆಯಲ್ಲಿ ಇರುವಂತಹ ವ್ಯಕ್ತಿಯ ಮೂಲಕ, ಉದಾಹರಣೆಯ ಮೂಲಕ ಹ್ಮ್ ವಿವರಿಸಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು. ಹಾ ಆ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ನಮಗೆ ಗೋಚರ ಆಗಲ್ಲ. ನೀವ್ ಯಾರಾದ್ರೂ ಇದೀರಾ ಅಂತ ಕೇಳಿದಾಗ ನಾನು ಇದೀನಿ ಅಂತ ಅವರು ರಿಪ್ಲೈ ಕೊಟ್ಟಾಗ, ಓ ಅಲ್ಲಿ ಅವ್ರು ಇದಾರೆ ಅಂತೇಳಿ ನಮ್ಗೆ ಆ ಚಿತ್ತಿಗೆ ಗೊತ್ತಾಗ್ತದೆ. ಅದರ ನಂತರ ಮತ್ತೆ ಇದು ಹೇಗೆ ಗೊತ್ತಾ, ಹಾ ಕತ್ಲೆ ಕೋಣಲ್ಲಿ ನಾನ್ ಕೂತಿರ್ತೀನಿ, ಹಾ ಬೇರೆಯವ್ರು ಕೇಳ್ತಾರೆ ನೀನ್ ಇದೀಯಪ್ಪ ಅಂತಂದ್ಬಿಟ್ಟು, ಒಂದು ಹ್ಮ್ ಚೇರ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಪೂರ್ತಿ ಕತ್ಲಿದೆ, ನಂಗೆ ಚೇರ್ ಇದೆಯೋ ಇಲ್ವೋ ನಂಗೆ ಗೊತ್ತಾಗಲ್ಲ, ಹ್ಮ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತೀನಿ. ಆದ್ರೆ ಹ್ಮ್ ನೀನ್ ಇದೀಯಾ ಅಂತಂದ್ಬಿಟ್ಟು ಕೇಳಿದಾಗ ಗೊತ್ತಾ ಹ್ಮ್ ಇದ್ದೀನಿ, ಹೌದು ಇದೀನಲ್ಲ ನನಗೆ ಅಂತೀನಿ. ಆದ್ರೆ ಹ್ಮ್ ಇವಾಗ ಸ್ವಲ್ಪ ನಿಮ್ಗೆ ಆತ್ಮಜ್ಞಾನ ಗೊತ್ತಾಗಿದೆ ಏನು ಅಂತಂದ್ಬಿಟ್ಟು, ಹ್ಮ್ ನಾನು ಈ ದೇಹ ಅಂತಂದ್ಬಿಟ್ಟು ದೇಹ ಇದೆ ಅದಕ್ಕೋಸ್ಕರ ನಾನಿದ್ದೀನಿ ಅನ್ನೋ ಇದು ಅಲ್ಲ, ಉತ್ತರ ಅಲ್ಲ. ಈ ಹ್ಮ್ ದೇಹವನ್ನ ಹೊರತುಪಡಿಸಿ ನಾನಿದ್ದೀನಿ ಅನ್ನೋದನ್ನ ಸರಿಯಾಗಿ ಹ್ಮ್ ತಿಳಿದುಕೊಳ್ಬೇಕಾಗಿರೋದು. ಹ್ಮ್ ಅಂದ್ರೆ ಸ- ನನ್ನ ಅಸ್ತಿತ್ವ ಅನ್ನೋದು ಇದೆ ಹ್ಮ್ ಅಂತಂದ್ಬಿಟ್ಟು, ನಾನು ಹ್ಮ್ ಇದೀನಿ ಅಂತಂದ್ರೆ ಇದೀನಿ ಹ್ಮ್ ಅನ್ನೋದು ನನ್ನ ಹ್ಮ್ ಅಸ್ತಿತ್ವ. ಹ್ಮ್ ಮತ್ತೆ ಅದು ಯಾರಿಗ್ ಗೊತ್ತಾಗ್ತಾ ಇದೆ, ನಾನು ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನನಗ್ ಗೊತ್ತಾಗ್ಬೇಕಲ್ಲ, ಅದು ಅರಿವು. ನಾನು ಅದೇ ಬೇರೆಯವ್ರಿಗೆ ಅದೇ ಹೇಳ್ಬೇಕಂದ್ರೆ ನನಗೆ ಹ್ಮ್ ಸ್ಪಷ್ಟವಾಗಿ ಗೊತ್ತಿದೆ ನಾನು ಇದ್ದೀನಿ ಹ್ಮ್ ಅಂತಂದ್ಬಿಟ್ಟು, ಅದು ಹ್ಮ್ ಅರಿವು. ಹ್ಮ್ ಆದ್ರೂ ದೇಹ ನಾನಲ್ಲ. ಗೊತ್ತಾಯ್ತಲ್ವಾ? ಹಾ ಹ್ಮ್ ಗೊತ್ತಾಯ್ತು. ಇನ್ನೇನಾದ್ರು ಸಂಶಯ ಇದ್ರೆ ಕೇಳಿ. ಕ್ಲಿಯರ್ ಆಯ್ತಲ್ವಾ? ಹಾ ಕ್ಲಿಯರ್ ಆಯ್ತು. ಸರಿ, ಇವ್ರಿಗೆ ಸಾಹಿತ್ರಿ ಅವ್ರಿಗೆ, ಸಂಧ್ಯಾ ಅವ್ರಿಗೆ ಅವ್ರಿಗೆ ಗೊತ್ತಿರೋದೆ. ಹ್ಮ್ ಓಕೆ. ಈ ಆಲೋಚನೆಗಳು ಹ್ಮ್ ಯಾತಕ್ಕಿವೆ ಅಂತ ಸಾವಿತ್ರಿ ಅವ್ರು ಹೇಳ್ತೀರಾ? ಆಲೋಚನೆ ಅಂದ್ರೆ ಅವನು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋದು ತಿಳ್ಕೊಂಡಿರ್ತಾನೆ ತಪ್ಪಾಗಿ. ಹ್ಮ್ ಆ ತಪ್ಪು ತಿಳುವಳಿಕೆಯಿಂದ ಆಲೋಚನೆ ಬರ್ತಾ ಇರತ್ತೆ. ಆಲೋಚನೆ ಬರುತ್ತೆ. ತಪ್ಪಾಗಿರ್ತಕ್ಕಂತ ಒಂದು ಯೋಚನೆ ಹ್ಮ್ ಮಾಡ್ತಾ ಇರ್ತಾನೆ ಅನ್ನೋದು.
ಇವಾಗ ಅಲ್ಲಿ ಒಂದ್ ದೇಹ ಸ್ವಲ್ಪ ನಾನು ಅನ್ಕೊಂಡಾಗ ಏನಂತ ಆಲೋಚನೆ ಆ ಬರುತ್ತೆ? ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವೆಲ್ಲಾನು ನಾನು ಅಂತಂದ್ರೆ ಆ ಅದರಿಂದ ಏನಾಗತ್ತೆ ಅಂದ್ರೆ ಅವನು ದುಃಖದಲ್ಲಿ ಸಿಕ್ಕಾಕೋತಾನೆ. ಆ ಸಂತೋಷ ದುಃಖಗಳು ಅದೇನು ಶಾಶ್ವತವಲ್ಲ. ಅದ್ರ ಜೊತೆಗೆ ಅವನು ಹೋರಾಡ್ಬೇಕಾಗತ್ತೆ. ದೇಹ ನಾನು ಅಂದಾಗ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವೆಲ್ಲ ಬರುತ್ತೆ. ಏನೋ ಉದಾಹರಣೆ ಕೊಡ್ಬೋದಾ ದೇಹಕ್ಕೆ ಸಂಬಂಧಪಟ್ಟಿದ್ದು ಏನು ಅಂತಂದ್ಬಿಟ್ಟು? ಇವಾಗ ನನ್ನವ್ರಿಗೆ ಯಾರಿಗೋ ಕಷ್ಟ ಆಯ್ತು ನನ್ನ ದೇಹದ ಸಂಬಂಧದ ಜೊತೆ ಅದರಿಂದ ನನ್ಗೂ ದುಃಖ ಅದನ್ನ ನಾನು ಅನುಭವಿಸ್ತೀನಿ. ಆದ್ರೆ ಆಗತ್ತೆ. ನಾನು ಸತ್ತು ಚಿತ್ತ ಆನಂದ ಸ್ವರೂಪನೇ ಆದ ನನಗೆ ಯಾವುದೇ ಒಂದು ದುಃಖ ಇಲ್ಲ. ಅವನಿಗೆ ಒಂದು ಶಾಂತ ಸ್ವರೂಪ. ಹಾಗಾಗಿ ಆ ದೇಹ ಮನಗಳಿಗೆ ಇಂದ್ರಿಯಗಳ ಮೂಲಕ ಆಗೋದು ಆತ್ಮನಿಗದು ಏನೂ ಮಾಡಲ್ಲ. ಹಾಗಾಗಿ ಅಲ್ಲಿ ಅವನು ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಅದನ್ನೆಲ್ಲ ಅವನು ಅನುಭವಿಸ್ತಾ ಇರ್ತೀನಿ ಅಂತ ತಪ್ಪಾಗೆ ತಿಳ್ಕೊತಾನೆ ಅಂತ. ದೇಹಕ್ಕಾಗಿರ್ಬೋದು, ಮನಸ್ಸಿಗಾಗಿರ್ಬೋದು, ಬಂಧುಗಳಿಗೆ ಏನೋ ಆಗೋಯ್ತು ಬುದ್ಧಿಯಿಂದ ಯೋಚನೆನೂ ಅಷ್ಟೇ. ಅದಕ್ಕೆ ಅವನು ಸರಿಯಾಗಿ ತಿಳ್ಕೊಬೇಕು ಅಂತ. ಈಗ ನೀವು ಆ ಕತ್ಲ ಕಾಣೋದನ್ನು ವಿವರಿಸ್ತಾ ಹೋದ್ರಿ. ಅದ್ರ ಮೂಲಕ ಆ ಗುರುಜಿಯವರು ಅದ್ರ ಮೂಲಕ ಯಾಕೆ ವಿವರಿಸಿದ್ರು ಅಂದ್ರೆ ಅವನ್ಗೆ ಅವನ್ ತನ್ನ ಸ್ವರೂಪವನ್ನು ಅವನು ಅರಿಯೋದಕ್ಕೆ ಆಗತ್ತೆ ಅಂತ. ಹಾಗಾಗಿ ಸರಿ. ಇವಾಗ ಆನಂದ ಅನ್ನೋದು ಇದುವರೆಗೂ ಪೂರ್ತಿಯಾಗಿ ಯಾವಾಗ್ಲೂ ಸದಾಕಾಲ ಇರಲ್ಲ, ಮತ್ತೆ ಪೂರ್ಣ ಪ್ರಮಾಣದಲ್ಲೂ ಸಹ ಅದು ಗೊತ್ತಾಗಲ್ಲ ಅಂತಂದ್ಬಿಟ್ಟು ಇವಾಗ ತಿಳ್ಕೊಂಡ್ವಿ. ಅದು ಯಾವಾಗ ಗೊತ್ತಾಗತ್ತೆ? ಆನಂದದ ಅರಿವು ಯಾವಾಗ ಪೂರ್ಣವಾಗಿ ಆಗುತ್ತೆ? ಇದು ಕ್ವಶನ್ಸ್ ರಿಪೀಟ್ ಆಗಿದೆ. ಯಾರು ಹೇಳ್ತೀರಾ? ಅದು ಅವನು ಇಂದ್ರಮ್ಮ ಅವ್ರನ್ನ ಹೇಳ್ತೀರಮ್ಮ? ಇಂದ್ರಮ್ಮ ಒಂದ್ ಸೆಕೆಂಡ್ ಮೇಡಮ್, ಸರಿನೂ ಗೊತ್ತಿಲ್ಲ. ಸರಿಮ್ಮ. ಇವಾಗ ನಾವು ನೀವೇ ಹೇಳಿ. ಅಂತ ತಿಳ್ಕೊಂಡಿದೀವಲ್ವಾ, ಅದನ್ನ ನಾವು ಅಲ್ಲ ಅಂತ ತಿಳ್ಕೊಬೇಕು. ಯಾಕೆ ಅಂತಂದ್ರೆ ದೇಹ ಮನ ಬುದ್ಧಿಗಳು ನಾನಲ್ಲ. ಅದನ್ನ ಅರಿತಾ ಇರ್ತಕ್ಕಂತ ಆ ದೇಹ ಮನ ಬುದ್ಧಿಗಳು ಅರಿಯುವ ನಾನು ಆ ಆತ್ಮ ಸ್ವರೂಪ ನಾನು ಅಂತ ಹೇಳ್ತೀನಲ್ವಾ, ಅದನ್ನ ನಾವು ಸರಿಯಾಗಿ ತಿಳ್ಕೊಬೇಕು ಅನ್ನೋದು ಅಂತ ಹೇಳ್ತಾ ಇರೋದು. ಅಂದ್ರೆ ಮನಸ್ಸು ಬುದ್ಧಿ ಚಂಚಲತೆಯಿಂದ ದುಃಖ ಆಗ್ತದೆ ಅನ್ಸುತ್ತೆ. ಹೌದು, ಯಾಕೆಂದ್ರೆ ಅಲ್ಲ, ಮನಸ್ಸು ಬುದ್ಧಿ ಶಾಂತ ಇದ್ದಾಗ ಆಗ್ತಾ ಇರೋದು. ಮನಸ್ಸು ಮತ್ತೆ ಬುದ್ಧಿ ಶಾಂತವಾಗಿದ್ದಾಗ ಖುಷಿ ಸಹಜವಾಗಿ ಬಂದೇ ಬರ್ತದೆ. ಅದು ಏನಾದ್ರೂ ಅದು ಯಾವಾಗ್ಲೂ ತಾತ್ಕಾಲಿಕವಾದದ್ದು. ಆದ್ರೆ ಪೂರ್ಣವಾಗಿ ಗೊತ್ತಾಗ್ಬೇಕಾದ್ರೆ ನಾನು ಆನಂದ ಸ್ವರೂಪಿ ಅಂತ ತಿಳ್ಕೊಂಡಾಗ ಸಂಪೂರ್ಣವಾಗಿ ಬರುವಂತಹದ್ದು. ಇದೇನಿದ್ರು ಇವಾಗ ನಾವು ಚಿಂತನೆ ಮಾಡೋದ್ವಲ್ಲ, ಜಿಲೇಬಿ, ಜಾಮೂನು, ಚಾಕ್ಲೇಟ್ ಅದು ಎಲ್ಲಾನು ಬರುತ್ತೆ ಹೋಗುತ್ತೆ. ಅದೇ ಜಾಸ್ತಿ ಕೊಡಿ, ಇವೆಲ್ಲಾನು ಜಾಮೂನ್ ಜಾಸ್ತಿ ಕೊಡಿ, ಜಿಲೇಬಿ ಜಾಸ್ತಿ ಕೊಡಿ, ಬೇಡ ಅಂತ ಅಂದ್ಬಿಡ್ತೀವಿ. ಅಂತ ಅನ್ಸುತ್ತಲ್ವಾ? 10 ಕೊಟ್ರೆ ತಿನ್ನಕ್ಕಾಗತ್ತೆ? ಇಲ್ಲ. 1-2 ಕೊಟ್ರೆ ಒಂದ್ ಕೊಟ್ಟಾಗ ಸ್ವಲ್ಪ ಸಂತೋಷ ಆಗುತ್ತೆ, 2 ಕೊಟ್ರೆ ಇನ್ನೂ ಜಾಸ್ತಿ ಸಂತೋಷ ಆಗುತ್ತೆ. ಅಮ್ಮಮ್ಮ ಅಂದ್ರೆ 3-4 ಅಥವಾ ಏನೋ ವಯಸ್ಸಿನಲ್ಲಿರೋರು 5 ತಿನ್ಬೋದಾ? 10 ಕೊಟ್ಟಾಗ ವಾಮಿಟ್ ಮಾಡ್ತಾರೆ ಅಲ್ವಾ? ಆದ್ರೆ ದೇಹದಲ್ಲಿ ನಮ್ದು ಯಾವುದೇ ಒಂದು ಆದ್ರೆ ಅದಕ್ಕೆ ಅದಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ, ಆನಂದ ಸ್ವರೂಪಿ. ಒಂದು ವಿಷಯ ವಸ್ತುಗಳಿಂದ ಅಲ್ಲ ಆನಂದ ಬರುತ್ತಾ ಇರೋದು, ನನ್ನ ಸ್ವಸ್ವರೂಪನೇ ಅದು ಅಂತ ತಿಳ್ಕೊಂಡಾಗ ನನಗೆ ಆನಂದ ಅನ್ನೋದು ಪೂರ್ಣ ಪ್ರಮಾಣದಲ್ಲಿರುತ್ತೆ. ನನಗೆ ಅಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬರ್ಲಿ ಅದು ನಾನಲ್ಲ ಅಂತ ಅನ್ಕೊಳ್ತೀನಿ. ಇದು ಮೇಡಮ್ ಒಂದು ಬಂದು ಹೋಗುವಂತ ಇವು ಅಂತ ಬಿಟ್ಟು ಅನ್ಕೊಳ್ತೀನಿ ಅಲ್ವಾ? ಅವಾಗ ಆನಂದವಾಗೇ ನಾನು ಸದಾಕಾಲವೂ ಇರೋದಕ್ಕೆ ಸಾಧ್ಯವಾಗತ್ತೆ. ಆದ್ರೆ ನನ್ ಕರ್ಮೇಂದ್ರಿಯಗಳಿಗೆ ಏನಾದ್ರೂ ಊನ ಆದ್ರೆ ಆಗ ನಾನೇ ದೇಹ, ಇದ್ಯಾವುದು ಅಲ್ಲ, ನನ್ಗೆ ಇದಿಲ್ಲ, ನನ್ ಕರ್ಮೇಂದ್ರಿಯ ನಾನಲ್ಲ ಅನ್ಕೊಳ್ಳೋದ್ ಕಷ್ಟ ಆಗುತ್ತಲ್ಲ ಮೇಡಮ್? ಕಷ್ಟ ಆಗುತ್ತೆ, ನೋವು ಆಗತ್ತೆ. ಆದ್ರೆ ನೋವು ಆಗಲ್ಲ ಅಂತ ಅಲ್ಲ, ನೋವು ಆಗತ್ತೆ. ಆದ್ರೆ ನನಗಲ್ಲ ಆಗ್ತಾ ಇರೋದು. ಅದು ರಮಣ ಮಹರ್ಷಿಯವ್ರಿಗೆ ಸರ್ ಬಂತಂತೆ. ಒಂದು ಉದಾಹರಣೆ ಕೊಡ್ತೀನಿ. ಅವ್ರಿಗೆ ತುಂಬಾ ನೋವಾಗ್ತಾ ಇತ್ತಂತೆ. ನೋವಾಗ್ತಾ ಇದ್ದಾಗ ಬೇರೆ ಹೀಗೇನೆ ಅವರ ಶಿಷ್ಯರು ಎಲ್ಲಾನು ತುಂಬಾ ನೋವಾಗ್ತಾ ಇದೆಯಾ ನಿಮ್ಗೆ ಭಗವಾನ್ ಅಂತ ಅವ್ರನ್ನ ಅಂತ ಇದ್ದಿದ್ದು ಅಂತ ಕೇಳಿದ್ರೆ, ನನ್ ದೇಹಕ್ಕೆ ಆಗ್ತಾ ಇದೆ ಅಂತ ಅಂತಿದ್ರಂತೆ. ನನಗ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇರ್ಲಿಲ್ವಂತೆ. ನೋವು ಆಗತ್ತೆ,
ಆದ್ರೆ ತಿಳ್ಕೊಳ್ಬೇಕು ನನ್ನ ದೇಹಕ್ಕೆ ಆಗ್ತಾ ಇದೆ, ಆದ್ರೆ ನಾನು ಯಾವಾಗ್ಲೂನು ಸಮಾಧಾನವಾಗಿ ಇರ್ಬೇಕು. ಅದರ ಪ್ರಕೃತಿ ಹಾಗೆ ಇದೆ, ದೇಹದ ಪ್ರಕೃತಿ ಹಾಗೆ ಇರೋದು. ಅದು ಬದಲಾವಣೆ ಆಗುತ್ತೆ, ಅದಕ್ಕೆ ಕಾಯಿಲೆ ಬರುತ್ತೆ, ನೋವು ಆಗುತ್ತೆ, ಏಟಾದಾಗ ಅದೆಲ್ಲ ಅದಕ್ಕೆ ಆಗುವಂತಹದ್ದೇ. ಅದನ್ನ ಆ ನಿಜವನ್ನ ನಾವು ತಿಳ್ಕೊಳ್ಬೇಕಷ್ಟೆ. ಅವಾಗ ಮನಸ್ಸು ಸಮಾಧಾನ ಆಗತ್ತೆ. ಅದಕ್ಕೆ ದೇಹಕ್ಕೆ ಬಂದೇ ಬರುತ್ತೆ, ಬರದೇ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಮರಣನೂ ಬರುತ್ತೆ ಅಂತ. ಅವಾಗ ಸಾಯೋದಕ್ಕೆ ಯಾರು ಹೆದರ್ಕೊಳ್ಳಲ್ಲ. ನಮ್ಮಂತವ್ರಿಗೆ ಕಷ್ಟ ಸಾಧ್ಯ. ಇದನ್ ಕೇಳ್ತಾ ಕೇಳ್ತಾ ಬನ್ನಿ, ಸಾಧ್ಯ ಆಗೋಗುತ್ತೆ. ಅಲ್ಲ, ಅದು ಇಷ್ಟಪಟ್ಟವ್ರಿಗೆ ಮಾತ್ರ. ಹೌದೌದು. ಮುಂದಿನದು ತುಂಬಾ ಚೆನ್ನಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಇದನ್ನ ಯಾರು ವಿವರಿಸ್ತೀರಾ? ಸಂಧ್ಯಾಜಿ, ನೀವು ಫ್ರೀ ಇದ್ರೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ತತ್ವೇ ಜೀವನ್ಮುಕ್ತಿ. ಹೀಗೆ 4. ಇದನ್ನ ಸಂಧ್ಯಾ ಅವರು ಹೇಳಕ್ಕಾಗತ್ತಾ ಅಥವಾ ಹೊರಗಡೆ ಇದ್ರೆ ಆಗಲ್ವಾ? ಹೇಳ್ತೀನಿ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂದ್ರೆ ಈಗ ನಾವೆಲ್ಲ ಮಾಡ್ತಿರೋದೇ ಈ ಸತ್ಸಂಗ. ಈಗ ನಾವು ಆತ್ಮಜ್ಞಾನ ಪಡ್ಕೊಳಕೋಸ್ಕರ ನಾವು ಎಲ್ಲರೂ ಒಂದ್ ಕಡೆ ಸೇರ್ತಿದೀವಿ, ನಮ್ಮಲ್ಲಿದ್ದಂತ ತಿಳುವಳಿಕೆಗಳನ್ನ ಒಬ್ರಿಗೊಬ್ರಿಗೆ ಹಂಚ್ಕೋತಾ ಇದೀವಿ, ಸಮಸ್ಯೆಗಳ ಮನನ ಕಾರ್ಯ ಮಾಡ್ತಾ ಇದೀವಿ. ಅಂದ್ರೆ ಪ್ರಭುಜಿ ಟಾಕ್ಗಳ ಕೇಳ್ತೀವಿ, ಅದರಲ್ಲಿ ಬಂದದ್ದನ್ನ ಅರ್ಥ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೊಂಡದನ್ನ ಒಬ್ರಿಗೊಬ್ರು ವಿಮರ್ಶೆ ಮಾಡ್ಕೊಂಡು ನಡೆಸ್ತಾ ಇರೋ ಇವು ಒಳ್ಳೆ ಕಾರ್ಯಕ್ರಮ. ಏನಂದ್ರೆ ಇಲ್ಲಿ ಉದ್ದೇಶ ಎಲ್ಲವೂ ಒಳ್ಳೆಯದಾಗಿದ್ದಾಗ ಅದನ್ನ ಸತ್ಸಂಗ ಅಂತ ಹೇಳ್ತಾರೆ. ಅದ್ರ ಉದ್ದೇಶ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿ ಇದನ್ನ ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ. ಆಗೇನಾಗುತ್ತೆ, ನಮ್ಗೆ ಈ ಪ್ರಪಂಚದ ಗೊಡವೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಗೆ ಬೇರೆ ಪ್ರಪಂಚದ ಎಲ್ಲ ಮೋಹಗಳಿಂದ ಆಚೆ ಬರ್ತೀವಿ. ನಮ್ಗೆ ಯಾವ್ದೋ ಈಗ ನಮ್ಗೇನಾಗಿದೆ, ಈ ಸತ್ಸಂಗಕ್ ಬರೋಕ್ ಮುಂಚೆ ಎಲ್ಲಾರು ಆಟೋಮೆಟಿಕ್ ಆಗಿ ಟಿವಿ ಮನೇಲಿ ಇರ್ತಿದ್ವಿ, ಟಿವಿ ಮುಂದೆ ಕೂರ್ತಿದ್ವಿ, ಅಥವಾ ಪ್ರಪಂಚದ ಆಚೆ ಈಚೆ ಎಲ್ಲ ಸುತ್ತಾಡ್ಕೊಂಡು ಅವ್ರಿವ್ರ ಜೊತೆ ಅವ್ರಿವ್ರ ಮನೆ ಮಾತಾಡ್ಕೊಂಡು ಅವ್ರಂಗಂತ್ರಿ ಇವ್ರಿಂಗಂತ್ರಿ, ಸಿನಿಮಾದಲ್ಲಿ ಹೀರೋಯಿನ್ ಹಿಂಗಂತ್ರಿ, ಆ ಪಿಕ್ಚರ್ ನೋಡ್ದೋ, ಈ ಧಾರಾವಾಹಿ ನೋಡ್ದೋ, ಬರೀ ಇದ್ರಲ್ಲೇ ಕಾಲ ಕಳೀತಿದ್ವಿ. ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನಮ್ಗೆ ಪ್ರಪಂಚದ ಗೊಡವೆ ಬೇಕಾಗ್ತಾ ಇಲ್ಲ. ಈಗ ನಮ್ಗೆ ಯಾವ ಧಾರಾವಾಹಿ ಬೇಡ, ಯಾವ ಸಿನಿಮಾ ಬೇಡ, ಯಾವ ಗೆಳತಿಯರು, ಹೊರಗಡೆ ಗೆಳತಿಯರು ಯಾರು ಬೇಡ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಅಷ್ಟೇ ನಮ್ಗೆ ಎಳಿತಾ ಇದೆ ಮನ್ಸು. ಅವ್ರಗಳ ಮಾತುಗಳು ನಮ್ಗೆ ಅಷ್ಟು ವೇದ್ಯ ಆಗ್ತಾ ಇಲ್ಲ. ಏನೋ ಈಗ ಯಾಕೆಂದ್ರೆ ನಮ್ಗೆ ಸತ್ಯದ ಅರಿವು ಆಗ್ತಿದೆ, ಯಾವ್ದು ಸತ್ಯ ಯಾವ್ದು ಸುಳ್ಳು, ನಾವು ಯಾವ್ದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಏನ್ ಮಾಡ್ತೀವಿ, ಅಯ್ಯೋ ಏನಕ್ಕಪ್ಪ ಇದು, ಸುಮ್ನೆ ಅವ್ರವ್ರ ವಿಷಯ ಮಾತಾಡೋದ್ರಿಂದ ನಮ್ಗೇನು ಪ್ರಯೋಜನ ಇಲ್ಲ. ನಾವ್ ಯಾರು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಒಳ್ಳೆ ದಾರಿಲಿ ಹೋಗ್ಬೇಕು. ಈಗ ಸತ್ಸಂಗದಿಂದ ನಮ್ಗೆ ನಿಸ್ಸಂಗ, ಬೇರೆಯವ್ರ ಸಂಘಗಳು ನಮ್ಗೆ ಕಡಿಮೆ ಆಗ್ತವೆ. ನಿಸ್ಸಂಗತ್ವೇ ನಿರ್ಮೋಹತ್ವ. ಆಗ ಮೋಹಗಳು ಕಡಿಮೆ ಆಗ್ತಾವಂತ ಆಟೋಮೆಟಿಕ್ ಆಗಿ. ಇಲ್ಲಿ ಗೊತ್ತಾಯ್ತು ನಮ್ಗೆ ಯಾವ ಬಾಂಧವ್ಯಗಳು ನಮಗೆ ನಮ್ ಜೊತೆನಲ್ಲಿ ಬರಲ್ಲ. ಮಗಳು, ಮಗ, ಗಂಡ, ಸಂಸಾರ ಇವೆಲ್ಲ ಅಕ್ಷಣಿಕಕ್ಕಷ್ಟೇನೆ ಎಲ್ಲವೂ. ನಾವು ಶಾಶ್ವತವಾಗಿರೋದು ನಾನು ಅನ್ನೋದು ಒಂದೇನೆ ಇಲ್ಲಿ. ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಗೊತ್ತಾದ್ರಿಂದ ನಿರ್ಮೋಹತ್ವ ನಿಶ್ಚಲ ತತ್ವ. ಆಗ ಒಂದು ನಮ್ಮ ತತ್ವದಲ್ಲಿ ನಿಲ್ತೀವಿ. ಇದೇ ನನಗೆ ನಾನು ಯಾರು ಅನ್ನೋ ಒಂದು ತತ್ವ ಏನಿದೆ ಇಲ್ಲಿ. ಮೊದಲ ರಮಣ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಮೊದಲು ನೀನೇನ್ ತಿಳಿಬೇಕಪ್ಪ, ನೀನ್ ಯಾರು ಅನ್ನೋದ್ರ ಕಡೆ ನೀವ್ ಹೆಚ್ಚು ಗಮನ ಕೊಡಿ ಅಂತ. ಹಾಗಾಗಿ ನಾವು ಆ ತತ್ವದಲ್ಲಿ ನಿಂತು, ನಾನೇ ಸಚ್ಚಿದಾನಂದ ಸ್ವರೂಪಿ, ನಾನೆಂಬುದು ನಾನಲ್ಲ, ಇದ್ಯಾವುದು ಪ್ರಪಂಚದ ಗೊಡವೆ ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಇದು ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ ಅನ್ನೋ ಏನ್ ಈ ತತ್ವದಲ್ಲಿ ನಿಂತೋ ಅವಾಗ ನಮ್ಗೆ ನಿಶ್ಚಲ ತತ್ವ ಅನ್ನೋದು ಅರ್ಥ ಆಯ್ತು. ಹೀಗಾಗಿ ಇದನ್ನ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿರ್ಮಲ ತತ್ವಂ ನಿರ್ಮೋಹತ್ವೇ ನಿರ್ಮಲ ತತ್ವಂ ಅನ್ನೋದು ನಿಶ್ಚಲ ತತ್ವೇ ಜೀವನ್ ಮುಕ್ತಿ.
ಮುಕ್ತಿ ಅದು ನಿಶ್ಚಲ ಇದೆಲ್ಲ ತತ್ವ ಆದ್ಮೇಲೆ ಯಾವಾಗ ನಮ್ಗೆ ಬಂತೋ ಏನಾಗುತ್ತೆ ಅವಾಗ್ಲೇನೆ ಮುಕ್ತಿ. ಅವಾಗೆ ನಮ್ಗೆ ಜೀವನ್ಮುಕ್ತಿ. ಮುಕ್ತಿ ಗೊತ್ತಾಗ್ತಾ ಬಂತು. ಈ ಮುಕ್ತಿಗೆ ನಾವ್ ಇನ್ನೇನೋ ಮಾಡಿ ಸರ್ಕಸ್ ಮಾಡಿ ಮುಕ್ತಿ ಪಡಿಬೇಕಾಗಿಲ್ಲ. ನಾವ್ ಯಾವಾಗ ಈ ಎಲ್ಲಾ ಹಂತಗಳನ್ನು ದಾಟಿ ಆತ್ಮಜ್ಞಾನವನ್ನ ಪಡ್ಕೋತೀವೋ ಅಲ್ಲಿಗೆ ನಮ್ಗೆ ಮುಕ್ತಿ ಅಂತ. ಅದಕ್ಕೆ ಹೇಳೋದು, ಇದನ್ನೆಲ್ಲ ಕೇಳ್ತಾ ನಾವು ಮನನ ಕಾರ್ಯ ನಿಧಿಧ್ಯಾಸಗಳನ್ನ ಮಾಡ್ತಾ ಬರ್ತೀವೋ, ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡ್ತಾ ಬರ್ತೀವೋ, ಅವಾಗ ನಮ್ಗೆ ಅದು ಗಟ್ಟಿಯಾಗಿ ನಮ್ಮಲ್ಲಿ ನೆಲೆ ಊರ್ತಾ ಬರುತ್ತೆ. ಶ್ರವಣದಿಂದ ನಮ್ಗೆ ಈ ವಿಷಯಗಳೆಲ್ಲ ಸತ್ಯ ಅನ್ನೋದು ಗೊತ್ತಾಗೋದು. ಪ್ರಭುಜಿ ಹೇಳೋದೇನು ಅಂತ, ನಾನಷ್ಟೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ, ಜಗತ್ ಮಿಥ್ಯ, ಆತ್ಮ ಸತ್ಯ ಜಗನ್ಮಿಥ್ಯ ಅನ್ನೋದು ಈಗೆಲ್ಲ ಯಾವಾಗ ಗೊತ್ತಾಗ್ತಾ ಬಂತೋ ಅಲ್ಲಿಗೆ ನಮ್ಗೆ ಮನನ ಕಾರ್ಯ. ಇನ್ನು ಅನುಮಾನ ಬಂದದನ್ನೆಲ್ಲ ಈ ಕೂತ್ಕೊಂಡು ಸತ್ಸಂಗಗಳಲ್ಲಿ ನಾವು ಅನುಮಾನ ಪರಿಹರಿಸ್ಕೊಳ್ತಾ ಬರ್ತೀವಿ. ಆದ್ರೂ ಇದರಿಂದನೂ ಇನ್ನೂ ಆಳಕ್ ಹೋಗ್ಬೇಕು ಅಂದಾಗ ನಿಧಿಧ್ಯಾಸದ ಮೂಲಕ, ಇದಕ್ಕೆ ನಾವು ನಿಧಿಧ್ಯಾಸ ಮಾಡು ಅಂದ್ರೂ ತಪಸ್ಸು ಕೂತ್ ಬಿಡ್ಬೇಕು ಅಂತ ಹೇಳಿಲ್ಲ. ನಮ್ ಕೆಲ್ಸಗಳನ್ನ ಮಾಡ್ತಾ, ನಾನ್ ಯಾರು, ನಾನು ಈ ದೇಹ ಮನ ಬುದ್ಧಿ ಅಲ್ಲ, ಇದಕ್ಕಾಗ್ತಾ ಇರೋ ನೋವು ನಂದಲ್ಲ, ಮನಸ್ಸಿಗಾಗೋ ನೋವು ನಂದಲ್ಲ ಅನ್ನೋದನ್ನ ನಾವು ಪ್ರತಿ ಕ್ಷಣ ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ನೋಡ್ತಾ ಇರೋ ಸಾಕ್ಷಿ ಮಾತ್ರ ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬಂದಾಗ ನಮಗೆ ಮುಕ್ತಿ. ಇದನ್ನ ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಹೇಳೋದು ಶ್ರವಣ ಮಾತ್ರೇನ ಮುಕ್ತಿ ಅಂತ ಹೇಳ್ತಾರೆ. ಇನ್ನು ಅದನ್ನ ತತ್ಕ್ಷಣವೇ ಯಾವಾಗ ಆತ್ಮಜ್ಞಾನ ಪಡ್ಕೋತೀವಿ ಆ ಕ್ಷಣವೇ ನಮ್ಗೆ ಮುಕ್ತಿ ದೊರಕ್ತು ಅನ್ನೋದನ್ನು ಹೇಳ್ಬೋದಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದಿರ ಸಂಧ್ಯಾಜಿ, ಧನ್ಯವಾದಗಳು. ಇನ್ನೊಂದ್ ಸ್ವಲ್ಪ ಸೇರಿಸ್ಲಾ ಅದಕ್ಕೆ? ಹೇಳಿ ಇವಾಗ ಸತ್ಸಂಗ ಅಂತಂದ್ರೆ ಇವಾಗ ಹೇಗೆ ನಾವು ಇಲ್ಲಿ ಮನನ ಕಾರ್ಯ ಮಾಡ್ತಾ ಇದೀವೋ, ಹೀಗೆ ಸತ್ಸಂಗಗಳು ಒಂದು ನಾವು ಆತ್ಮವಿಚಾರವನ್ನ ಮಾಡ್ತಾ ಸೇರ್ಕೊಂಡಿರುವಂತಹದ್ದು ಒಂದು ಗುಂಪಿಗೆ ಸತ್ಸಂಗ, ಅದು ನಿಜ. ಅದೇ ಸತ್ ಅಂತಂದ್ರೆ ಏನು? ಸತ್ ಅಂತಂದ್ರೆ ಅಸ್ತಿತ್ವ, ಅದು ಪರಮಾತ್ಮ, ಯಾವ ಒಂದು ಸರ್ವವ್ಯಾಪಿಯವಾದಂತಹದ್ದು ಯಾವುದು ಸತ್ ಅನ್ನೋದು ಇದೆ, ಅದು ಪರಬ್ರಹ್ಮ. ಪರಬ್ರಹ್ಮ ವಸ್ತುವಿಗೆ ಸತ್, ಅದು ಸತ್ಯವಾದದ್ದು. ಸತ್ಯವಾದದ್ದು ಅದು ಒಂದೇ, ಇನ್ನು ಎಲ್ಲವೂ ಸಹ ಮಿಥ್ಯವಾದದ್ದೇ. ಅದಕ್ಕೆ ಈ ಮಿಥ್ಯವಾದಂಥದ್ದನ್ನೆಲ್ಲ ಬಿಟ್ಟು ಬಿಡು, ಈ ಸತ್ಯವಾದನ್ನ ಸತ್ಯ ಯಾವ್ದಿದೆಯೋ ಅದರ ಸಂಘವನ್ನ ಮಾಡೋ. ನಿಸ್ಸಂಗತ್ವ ಅಂತಂದ್ರೆ ಇವಾಗ ಯಾವುದು ಬದಲಾವಣೆ ಆಗುತ್ತೋ ಅದು ಮಿಥ್ಯವಾದಂತಹದ್ದು, ಅದರ ಸಹವಾಸವನ್ನ ಮಾಡಬೇಡ, ಅದರ ಸಂಘ ನಿನ್ಗೆ ಬೇಡ. ಹಾಗೆ ಮಾಡಿದಾಗ ನಿಸ್ಸಂಗತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಮೋಹ ಅನ್ನೋದು ಹೇಗ್ ಬರುತ್ತೆ? ಇವಾಗ ಎಲ್ಲ ಬದಲಾವಣೆ ಆಗುವಂತಹದ್ದು ತತ್ವ ಅಂತಂದ್ರೆ ಇವಾಗ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಅಲ್ವಾ? ಇವುಗಳ ನಾನು ಅಂತ ಅಂದ್ಕೊಂಡಾಗ ನನಗೆ, ನಾವು ಎಲ್ಲ ಚರ್ಚೆ ಮಾಡ್ತಾನೆ ಇದೀವಿ ಅಲ್ವಾ, ಈ ಮೋಹ ಅನ್ನೋದು ಬರುತ್ತೆ. ಯಾಕೆಂದ್ರೆ ದೇಹ ನಾನು ಅನ್ಕೊಂಡಾಗ ಅದು ಬದಲಾವಣೆ ಆಗುತ್ತೆ, ಅದಕ್ಕೆ ಕಾಯಿಲೆ ಬರುತ್ತೆ, ನೋವಾಗುತ್ತೆ. ಇವಾಗಲೇ ಇಂದ್ರಮ್ಮ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಏನಾದ್ರು ನೋವಾಗಲ್ವಾ, ಏನಾದ್ರು ಏಟಾದ್ರೆ ಅಂತ, ಅವಾಗ ದುಃಖ ಆಗುತ್ತೆ. ಹೀಗೆ ಅದನ್ನ ಮತ್ತೆ ಒಂದ್ ಸ್ವಲ್ಪ ಏನಾದ್ರೂ ತೊಂದರೆ ಆಗೋಯ್ತು, ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ? ಮತ್ತೆ ನನಗೆ ವೃದ್ಧಾಪ್ಯ ಬಂತು, ಇನ್ನೇನು ನನಗೆ ಹೋಗೋ ಕಾಲ ಬಂತು, ಅದನ್ನ ಹೇಗೆ ನಾನು ಹಿಡ್ದಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ? ನನಗೆ ದುಃಖ ಬರ್ತಾ ಇದೆ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಹೀಗೆ ಅನೇಕ ಜನ ನಾವು ನೋಡ್ತಾ ಇದೀವಿ. ಎಲ್ಲರೂ ಸಾಮಾನ್ಯ ಜನ ನಾವು ಹಾಗೆ ಇರೋದು. ನಾವು ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಇರೋದ್ರಿಂದ ಸ್ವಲ್ಪ ಕಳ್ಸ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಇಲ್ಲ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡೋದು ಹಾಗೆ, ಎಲ್ಲ ಭಯ ಪಡೋದು ಅಂತಂದ್ರೆ ಸಾಯೋದಕ್ಕೆ, ಮರಣಕ್ಕೆ ಭಯ ಪಡೋದು ಹಾಗೆ. ಆದ್ರೆ ಇವಾಗ ಮರಣಕ್ಕಿಂತ ಆಚೆ ಇದು ಬರೀ ದೇಹ ಅಷ್ಟೇ ಹೋಗೋದು ಇಲ್ಲ, ನೀನು ಶುದ್ಧವಾದ ಆತ್ಮ, ನೀನು ಸದಾಕಾಲ ಇರೋಂಥವನು ಅಂತಂದ್ಬಿಟ್ಟು ನಾವು ಆಧ್ಯಾತ್ಮದಲ್ಲಿ ತಿಳ್ಕೊಂಡಿರೋದ್ರಿಂದ ನಾವು ಅಷ್ಟಾಗಿ ಭಯ ಪಡಲ್ಲ. ಅದಕ್ಕೆ ಮೋಹನು ಸಹ ಬೆಳೆಸ್ಕೊಳ್ಳಲ್ಲ ಈ ದೇಹ ಮನಸ್ಸು ಬುದ್ಧಿಗಳೊಡನೆ. ಆಗ ನನ್ನ ಮನಸ್ಸು ಸಹ ಶಾಂತವಾಗುತ್ತೆ. ನಿಸ್ಸಂಗತ್ವೇ ನಿರ್ಮೋಹತ್ವೇ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ
ತತ್ವಂ, ನಿಶ್ಚಲ ತತ್ವಂ ಅಂತಂದಾಗ ನಿಶ್ಚಲ ಆಗ್ಬಿಡುತ್ತೆ. ಅವಾಗ ನಿಶ್ಚಲ ತತ್ವ ಯಾವುದು? ಆತ್ಮ ಒಂದೇ. ಅದು ಎಲ್ಲಿಗೂ ಒಂದು ಕಡೆಯಿಂದ ಒಂದು ಕಡೆಗೆ ಚಲನೆ ಅನ್ನೋದನ್ನ ಮಾಡಲ್ಲ ಸದಾ ಕಾಲವು. ಅದಕ್ಕೆ ಎಲ್ಲ ಕಾಲದಲ್ಲೂ ಇರುವಂತಹದ್ದು. ಮತ್ತೆ ದೇಶ ಕಾಲ ಅನ್ನೋದರ ಪರಿಮಿತಿ ಅನ್ನೋದು ಇಲ್ಲ ಅಂಥದ್ದು. ಅದು ನಿಶ್ಚಲ ತತ್ವದಲ್ಲಿ ನಿಂತ್ಕೊಳ್ತೀವಿ. ಅವಾಗ ಯಾವಾಗ ಗೊತ್ತಾಯ್ತೋ ಅದೇ ಆತ್ಮಜ್ಞಾನ. ಅಲ್ಲಿ ಸ್ಥಿತವಾಗಿ ನಾವು ನಿಂತ್ಕೊಂಡ್ವಿ ಅಂತಂದ್ರೆ ಅದು ಆತ್ಮಜ್ಞಾನ. ಅವಾಗ ಪೂರ್ಣವಾಗಿ ನಾವು ಆನಂದ ಅನ್ನೋದನ್ನ ಪಡಿಬಹುದು. ನಮಗೆ ಆನಂದದ ಕೊರತೆ ಇದೆ. ಈ ಒಂದು ತತ್ವವನ್ನು ತಿಳಿದುಕೊಂಡ್ಬಿಟ್ರೆ ಪೂರ್ಣವಾಗಿ ನಾವು ಸಚ್ಚಿದಾನಂದ ಸ್ವರೂಪಿಗಳು. ಪ್ರಯತ್ನ ಪಡೋಣವಾ? ಮತ್ತೆ ಇವಾಗ ವಿಚಾರ ಮಾಡಿದ್ವಿ ಮತ್ತೆ ಸತ್ ಅಂದ್ರೆ ಏನು ಅನ್ನೋದನ್ನ. ಇಲ್ಲಿ ಪ್ರಶ್ನೆ ಇದೆ. ಆಗ್ಲಿ, ಮತ್ತೆ ಮತ್ತೆ ವಿಚಾರ ಮಾಡ್ತಾನೆ ನಮ್ಮ ಒಳಕ್ಕೆ. ಹೇಳಿದೀರಾ ಇವಾಗ ದೇಶ ಕಾಲ ಇದಕ್ಕೆಲ್ಲ ಮೇರಿ ಅಲ್ಲ, ಮೂರು ಕಾಲ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ. ಹೇಳಿ ಮೇಡಮ್. ಅದೇ ಎಲ್ಲ ಕಾಲವನ್ನು ಮೀರಿ ಆಗ್ದಿರೋದೇ ಎಲ್ಲ ಕಾಲದಲ್ಲೂ ಅದು ಇದೆ. ಇಂಥ ಕಾಲದಲ್ಲಿ ಇಲ್ಲ ಅನ್ನೋದು, ಕಾಲ ಅನ್ನೋದೇ ಇಲ್ಲ. ಅದಕ್ಕೆ ಕಾಲಾತೀತ. ಮತ್ತೆ ಅದು ಸರ್ವವ್ಯಾಪಿ. ಅದು ಸರ್ವವ್ಯಾಪಿ ಅನ್ನೋದು ಒಂದು ಹೇಳಿರ್ಲಿಲ್ಲ. ಅದು ಸರ್ವವ್ಯಾಪಿ. ಅದು ಬಿಟ್ಟು ಬೇರೆ ಏನು ಇಲ್ಲ. ನಮ್ಗೆಲ್ಲ ಕಾಣಿಸ್ತಾ ಇರೋದು ಬರೀ ಮಿಥ್ಯ ಅಷ್ಟೆ. ಏನು ಇಂದ್ರಿಯ ಗೋಚರವಾಗಿರುವಂತಹದ್ದು ಮಿಥ್ಯ. ಆದ್ರೆ ಅದರ ನಲ್ಲಿ ಈ ಅಧಿಷ್ಠಾನ ಅನ್ನೋದು ಆತ್ಮ ಒಂದೇ. ಅದೇ ಸತ್ ಒಂದೇ. ಅಸ್ತಿತ್ವ ಅನ್ನೋದು ಒಂದೇನೆ ಇರುವಂತಹದ್ದು, ಸದಾ ಇರುವಂತಹದ್ದು. ಅದಕ್ಕೆ ಆದಿ ಅಂತ್ಯ ಅನ್ನೋದು ಇಲ್ಲ, ಅಳಿವು ಅನ್ನೋದು ಇಲ್ಲ. ಈ ಕೊನೆಯ ಪ್ರಶ್ನೆ, ಬ್ರಹ್ಮಚಾರಿ ಅಂದ್ರೆ ಏನು ಅಂತ ಬಿಟ್ಟು ಯಾರು ಸಾವಿತ್ರಿ ಅವ್ರು ಹೇಳ್ತೀರಾ? ಬ್ರಹ್ಮಚಾರಿ ಅಂದ್ರೆ ಯಾವಾಗ್ಲೂ ಆ ಬ್ರಹ್ಮನ ಧ್ಯಾನ ಮಾಡ್ಕೊಂತ ಇರ್ಬೇಕು. ಅದನ್ನ ಬ್ರಹ್ಮಚಾರಿ ಅಂತಾರೆ. ಸದಾಕಾಲ ಅವನು ಆ ಒಂದು ಬ್ರಹ್ಮನ ಅರಿವಿನ ಬಗ್ಗೆ ಅವನು ಇರ್ಬೇಕು ಅಂತ. ಅದೇ ವಿಚಾರ ಮಾಡ್ತಾ ಇದ್ರೆ ಅದೇ ವಿಚಾರ ಮಾಡ್ತಾ ಇದ್ರೆ ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಯೋಚನೆ ಆಗಿರ್ಬೋದು, ಎಲ್ಲವೂನು ಆ ಬ್ರಹ್ಮನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಆಚರಣೆ ಮಾಡ್ಕೊಂತ ಇರ್ತಾನೋ ಅವನ್ನ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಧನ್ಯವಾದಗಳು ಸಾವಿತ್ರಿ. ಇವಾಗ 36ನೇ ವಿಡಿಯೋ ನೋಡೋಣವಾ? ತತ್ವಬೋಧ ಅಂದ್ರೆ ಏನು? ಯಾರು ಹೇಳ್ತೀರಾ? ಸಾವಿತ್ರಿ ಅವ್ರು ಹೇಳ್ತೀರಾ? ತತ್ವಬೋಧ ಅಂದ್ರೆ ಸತ್ಯ ಯಾವುದಿದೆ ಆ ಸತ್ಯವನ್ನು ಅರಿಯೋದೆ. ಬೋಧ ಅಂದ್ರೆ ತಿಳ್ಕೊಳ್ಳೋದು. ಸತ್ಯವನ್ನು ತಿಳ್ಕೊಳ್ಳೋದೆ ಆ ಒಂದು ತತ್ವ. ಸತ್ಯದ ಆ ತತ್ವವನ್ನು ನಾವು ತಿಳ್ಕೊಳ್ಳೋದೆ ಆ ತತ್ವಬೋಧ ಅಂತ ಹೇಳ್ತಾರೆ. ಇವಾಗ ಒಂದು ವಸ್ತುವನ್ನು ನೋಡ್ತೀವಿ, ಅದರ ಸತ್ಯ ಅಸತ್ಯಗಳನ್ನ ವಿಚಾರ ಮಾಡಿದಾಗ ಅದು ಯಾವ್ದ್ರಿಂದ ಮಾಡಿದೆ ಅಂತ ಬಿಟ್ಟು ನೋಡ್ತೀವಿ ಅಲ್ವಾ? ಇವಾಗ ಒಂದು ಮಡಿಕೆ ಆದ್ರೆ ಅದು ಯಾವ ವಸ್ತುವಿನಿಂದ ಮಾಡಿದೆ ಅಂತಂದ್ರೆ ಮಣ್ಣಿಂದ ಮಾಡಿದೆ ಅಂತಂದ್ಬಿಟ್ಟು ವಿಚಾರ ಮಾಡ್ತೀವಿ. ಆ ಮಣ್ಣಿಂದ ಮಾಡಿದೆ ಅಂತಂದ್ರೆ ಮಣ್ಣು ಎಲ್ಲಿಂದ ಬಂದಿದೆ? ಹಾಗೆ ಹೋಗ್ತಾ ಹೋಗ್ತಾ ಅಣು, ಪರಮಾಣು, ಆ ರೀತಿಯಲ್ಲಿ ಕೊನೆಗೆ ಒಂದು ಎನರ್ಜಿ ಅನ್ನೋದಾಗಿ ಬರುತ್ತೆ. ಆ ರೀತಿ ವಿಚಾರ ಮಾಡ್ಕೊಂಡು ಹೋದಾಗ ಅದು ಎಲ್ಲಿಂದ ಬಂತು? ಅದು ಸತ್ಯವನ್ನು ಹುಡುಕುವ ರೀತಿ. ಹಾಗೆ ಸತ್ಯ, ಆ ಒಂದು ವಸ್ತುವಿನ ಸತ್ಯತೆಯನ್ನ ತಿಳಿದುಕೊಳ್ಳುವಂತಹದ್ದೇ ತತ್ವಬೋಧ.
ಹರಿ ಓಂ ಸರ್. ಹರಿ ಓಂ ಅಮ್ಮ. ಹರಿ ಓಂ. ಹರಿ ಓಂ ಸರ್. ಹರಿ ಓಂ ಅಮ್ಮ. ಹರಿ ಓಂ ಹರಿ ಓಂ. ಗುರು. ಹರಿ ಓಂ. ಸರ್ ಬಂದ್ರು ಇವಾಗ ಆನಂದಮಯ ಕೋಶದ ಬಗ್ಗೆ ಮತ್ತೆ ಈ ಆತ್ಮಸ್ವರೂಪದ ಬಗ್ಗೆನೂ ಸಹ ನಾವು ತಿಳ್ಕೊಳ್ಬೋದು. ಇವತ್ತು ನಾವು ಆನಂದಮಯ ಕೋಶ ಮತ್ತು ಸಚ್ಚಿತ್ ಆನಂದ ಅಂದ್ರೆ ಏನು ಅನ್ನೋದನ್ನ ವಿಚಾರ ಮಾಡಿ ತಿಳ್ಕೊಂಡ್ವಿ ಸರ್. ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ವ್ಯಾಖ್ಯಾನವನ್ನ ಕೊಟ್ರೆ ಇನ್ನೂ ಸ್ಪಷ್ಟತೆ ಬರುತ್ತೆ. ಏನಾದರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ ಮುಖ್ಯವಾಗಿ? ಇಂದ್ರಮ್ಮ ಅವ್ರು ಅವಾಗ್ಲೇ ಅವ್ರದ್ದು ಹೇಳಿದ್ರು ಸರ್ ಪ್ರಶ್ನೆನ ನಮ್ಗೆ. ಇಂದ್ರಮ್ಮ ಅವರೇ ವಿವರಿಸಿ ನೀವು. ಇದೇನೆ ಇದೇನೆ ಅದೇ ನನ್ನ ಪ್ರಶ್ನೆ. ಅಂದ್ರೆ ನಾನು ಆತ್ಮ 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 ಅಂತ ಅನ್ಕೊಂಡಿದ್ರು ಕೂಡ ನಿತ್ಯ ಒಂದು ಜೀವನದಲ್ಲಿ ಏನಾದ್ರೂ ಕರ್ಮೇಂದ್ರಿಯಗಳಿಗೆ ತೊಂದರೆ ಆದಾಗ ನನ್ನ ಆತ್ಮ ಅಂದ್ರೆ ಆ ನೋವು ಕಾಣಿಸ್ತಾನೆ ಇರ್ತದೆ. ಆಗ ಆತ್ಮದ ಕಡೆಗೆ ಅಷ್ಟೊಂದು ಇದು ಹೋಗೋದಿಲ್ಲ. ಇದಕ್ಕೆ ಪರಿಹಾರ ಏನು? ಮತ್ತೆ ಆತ್ಮ ಅಂತಾನೆ ಇರೋದಾ? ಓಕೆ. ಈಗ ಅಮ್ಮ, ಆತ್ಮ ಅಂತಂದ್ರೆ ತಾವು ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ಆತ್ಮ ಅಂತ ಹೇಳ್ಬೇಕು ಅಂತಂದಾಗ ಏನನ್ನ ಆತ್ಮ ಅಂತ ಹೇಳ್ತಾ ಇದ್ದೀರಾ? ಇವ್ಯಾವ ಆತ್ಮ ಅಂದ್ರೆ ಅಂದ್ರೆ ಇದ್ಯಾವುದು ನಾನು ಪಂಚಕೋಶಗಳೆಲ್ಲ ನಾನು ಯಾವುದೇ ಒಂದು ಈ ಒಂದು ಸ್ವರೂಪನು ನಾನಲ್ಲ. ಇದು ಬದಲಾವಣೆ ಆಗ್ತಾನೆ ಇದೆ. ಪ್ರಪಂಚನೂ ಬದಲಾವಣೆಯಲ್ಲಿ ಇದೆ, ನನ್ನ ದೇಹನೂ ಬದಲಾವಣೆ ಇದೆ, ಎಲ್ಲದರಲ್ಲೂ ಬದಲಾವಣೆ ಕಾಣ್ತಾ ಇದೆ. ಆದ್ರೆ ಆತ್ಮ ನನ್ನಲ್ಲಿ ಇದೆ. ಆತ್ಮ ಅಂತ ನನಗೆ ತಿಳುವಳಿಕೆನೂ ಇದೆ. ಬಟ್ ದೇಹದಲ್ಲಿ ಯಾವ ಭಾಗದಲ್ಲಿ ಆತ್ಮ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದ್ರ ಜೊತೆಗೆ ದೇಹಕ್ಕೆ ಯಾವ್ದಾದ್ರು ತೊಂದರೆ ಆಗ್ತಾನೆ ಇರುತ್ತೆ, ಮಾನಸಿಕವಾಗಿ ಆಗಿದೆ, ದೈಹಿಕವಾಗಿ. ಆದಾಗ ನಾನು ಆತ್ಮ ಅಂದ್ರೆ ಅಷ್ಟೊಂದು ಪ್ರಾಕ್ಟೀಸ್ ಮಾಡ್ಬೇಕೋ ಅಥವಾ ಅದರಲ್ಲೇ ಇದಾಗ್ಬೇಕೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕಂತೂ ಕರ್ಮೇಂದ್ರಿಯಗಳಿಂದ ಒಂದ್ ಸ್ವಲ್ಪ ತೊಂದರೆ ಆದಾಗ ನಾನು ಆತ್ಮ ಅಂತ ಹೇಳ್ಕೊಂಡು ಸುಮ್ನೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ಲಿ. ಈಗ ನಿಮ್ಮ ಉತ್ತರದಲ್ಲಿ ನೀವು ಒಂದು ವಾಕ್ಯ ಪ್ರಯೋಗ ಮಾಡಿದ್ರಿ. ನೀವು ಹೇಳಿದ್ರಿ, ನನ್ನಲ್ಲಿ ಆತ್ಮ ಇದೆ, ನನ್ನ ದೇಹದ ಯಾವ ಭಾಗದಲ್ಲಿ ಆತ್ಮ ಇದೆ ಗೊತ್ತಿಲ್ಲ, ಅರೆ ನನ್ನಲ್ಲಿ ಆತ್ಮ ಇದೆ ಅಂತ ಹೇಳಿದ್ರಿ. ಹೌದಾ? ಹೌದು ಸರ್. ಓಕೆ. ಹಾಗಾದ್ರೆ ತಮ್ಮ ಅನಿಸಿಕೆ ಪ್ರಕಾರ ಆತ್ಮ ಅಂದ್ರೆ ಏನೋ ಒಂದು, ಈಗ ನಿಮ್ಮ ಹೃದಯ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ಆ ಥರ ಆತ್ಮ ಅಂದ್ರೆ ಏನೋ ಒಂದು ಅದು ನಿಮ್ಮಲ್ಲಿದೆ ಅಂತ ಅನ್ಕೊಂಡಿದ್ದೀರಾ. ಹೌದಾ? ಹೌದಾ? ಹೌದು. ಈಗ ಅದು ಒಂದ್ ಕಡೆ ಇರ್ಲಿ, ತಮ್ಮ ಉತ್ತರ ಒಂದ್ ಕಡೆ ಇರ್ಲಿ. ಈಗ ಇದನ್ನೆಲ್ಲ ವಿವರಿಸ್ತಾ ಇದ್ದೀರಲ್ಲ, ನನ್ನಲ್ಲಿ ಆತ್ಮ ಇದೆ, ನನ್ಗೆ ನೋವಾಗದ್ರೆ ಗೊತ್ತಾಗತ್ತೆ ಅಂತ ಎಲ್ಲ ಉತ್ತರ ಹೇಳ್ತಾ ಇದ್ದೀರಲ್ಲ, ನೀವು ನೀವ್ ಯಾರು? ನಾನ್ ಯಾರು? ಇವ್ಯಾವುದು ಅಲ್ಲ ಆದ್ರೆ ನಾನು. ಈಗ ಹಾಗಾದ್ರೆ ನಿಮಗೂ ಈ ಆತ್ಮಕ್ಕೂ ಸಂಬಂಧ ಏನು? ಸಂಬಂಧ ಅದೊಂದು ಚೈತನ್ಯ ರೂಪ ಇರಬೇಕು. ಅದು ಆ ಚೈತನ್ಯ ಶಕ್ತಿಯಿಂದನೇ ನನ್ನ ದೇಹ ಅಥವಾ ಇದು ನಡೀತಾ ಇದೆ. ಅದು ಈಗ ಈ ಉತ್ತರ ಎಲ್ಲ ಕೊಡ್ತಾ ಇರೋ ನೀವೆಲ್ಲಿದ್ದೀರಾ? ನಾನು ಎಲ್ಲಿದ್ದೀನಿ? ನನ್ನ ದೇಹದಲ್ಲಿ ಆತ್ಮ ಇದೆಯೋ ಅಥವಾ ಆತ್ಮನೇ ನಾನು ಗೊತ್ತಾಗ್ತದೆ. ನಾನೀಗ ವಾಸ್ತವವಾಗಿ ಹೇಳ್ಬೇಕಂದ್ರೆ ಮನೇಲಿದ್ದೀನಿ, ಚೇರ್ ಮೇಲೆ ಕೂತಿದ್ದೀನಿ, ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದೆಲ್ಲ ಉತ್ತರ ಕೊಡ್ಬೇಕಾದಾಗ ನೀವ್ ಯಾರು ಅಂತ ಅನ್ಕೊಂಡು ನೀವು ಉತ್ತರ ಕೊಡ್ತಾ ಇದ್ದೀರಾ ಹೇಳಿ? ನನ್ ಬಯೋಡಾಟಾ ಪ್ರಕಾರ ನಾನು ಇಂದ್ರಮ್ಮ. ಅಂದ್ರೆ ಯಾವುದೋ ಈಗ ದೇಹ, ಆ ಒಂದು ಕಣ್ಣು, ಮೂಗು, ಬಾಯಿ ಎಲ್ಲ ಇರೋ ದೇಹ ಇದ್ದೀರಲ್ಲ, ಅದನ್ನ ನಾನು ಅಂತ ಅನ್ಕೊಂಡು ಉತ್ತರ ಕೊಡ್ತಾ ಇದ್ದೀರಾ. ಹೌದಾನೆ? ಹೌದು. ಯಾಕಂದ್ರೆ ಈಗ ಇಂದ್ರಮ್ಮ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅಂತಂದ್ರೆ ನಾನು ಈಗ ನಾನು ಎಲ್ಲಿ ಕೂತಿದ್ದೀನಿ ಅಂದ್ರೆ ಚೇರ್ ಮೇಲೆ ಕೂತಿದ್ದೀನಿ ಅಂತ ಹೇಳ್ಬೇಕಂದ್ರೆ ಚೇರ್ ಮೇಲೆ ಏನ್ ಕೂತಿದೆ? ಈ ದೇಹ ಕೂತಿದೆ. ಹಾಗಾದ್ರೆ ನಾನು ದೇಹ ಕೂತಿದ್ರೆ ಮಾತ್ರ ನಾನು ಕೂತಿದ್ದೀನಿ ಅಂತ ಹೇಳ್ತೀನಿ ಅಲ್ವಾ? ಹೌದು. ಅಂದ್ರೆ ನಿಮ್ಮ ಉತ್ತರದಲ್ಲಿ ಏನು ಅಂಶ ಇದೆ? ನಾನು ದೇಹ ಅನ್ನೋ ಅಂಶ ಇದೆ. ಹೌದು. ನಿಮ್ಮನ್ನ ನೀವು ಏನಾಗಿ ಗುರುತಿಸ್ಕೊಂಡಿದ್ದೀರಾ? ದೇಹವಾಗಿ ಗುರುತಿಸ್ಕೊಂಡಿದ್ದೀರಾ. ಹೌದಾ? ಹೌದು. ಈಗ ಇನ್ನ ಒಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ಭಾರತದ ಪ್ರಜೆನೋ ನೀವು ಅಮೆರಿಕ ಪ್ರಜೆನೋ?
ಭಾರತದ ಪ್ರಜೆ. ಅಂದ್ರೆ ನೀವು ಭಾರತೀಯ, ಹೌದಾ? ಹೌದು ಹೌದು. ಓಕೆ. ಈಗ ಯಾರಾದ್ರೂ ಬಂದು ಭಾರತದ ಧ್ವಜಕ್ಕೆ ಬೆಂಕಿ ಹಾಕಿದ್ರೆ ನಿಮಗೆ ಸಹಿಸ್ಕೊಳ್ಳಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಈಗ ಅದೇ ಯಾರೋ ಒಬ್ರು ಅಮೆರಿಕ ಒಂದು ಧ್ವಜಕ್ಕೆ ಬೆಂಕಿ ಹಾಕಿದ್ರೆ ಪರವಾಗಿಲ್ಲವಾ? ಸ್ವಲ್ಪ ನೋವಾಗ್ತದೆ, ಆದ್ರೆ ಯಾಕೆ ಹೀಗೆ ಅಷ್ಟು ಮಾಡ್ತಿದ್ದಾರೆ ಆಗಲ್ಲ ಅಲ್ವಾ? ಆದ್ರೆ ಅಷ್ಟೇ. ಭಾರತ ಧ್ವಜ ಸುಟ್ಟಷ್ಟು ನೋವಾಗಲ್ಲ. ಇಲ್ಲ. ಯಾಕೆ? ಏನ್ ವ್ಯತ್ಯಾಸ? ಇದು ನನ್ನತನ, ನಮ್ಮದು ಅಂತ ಒಂದು ಇದು ಭಾವನೆ ಇದೆ ಮನಸ್ಸಲ್ಲಿ, ತುಂಬೋಗ್ಬಿಟ್ಟಿದೆ. ಹಾಗಾಗಿ ಅದು ಅಷ್ಟೊಂದು ನಾನು ಬರಲ್ಲ. ಭಾರತೀಯ, ಭಾರತ ನಂದು. ಎಲ್ಲಿ ನಾನು ನಂದು ಅಂತಿರುತ್ತೆ ಅಲ್ಲಿ ಒಂದು ನೋವು ಅನ್ನೋದು ಆಗುತ್ತೆ ಅಲ್ವಾ? ಯಾವಾಗ ಆ ನಾನು ನಂದು ಅನ್ನೋದಕ್ಕೆ ಯಾರಾದ್ರೂ ಸೂಜಿ ಚುಚ್ಚಿದಾಗ. ಧ್ವಜ ಸುಟ್ಟಾಕಿದ್ದು ಭಾರತದ ಧ್ವಜ. ಭಾರತದ ಧ್ವಜ ಯಾರ್ದು? ನಂದು. ಅದಕ್ಕೆ ನೋವಾಯ್ತು ಅಲ್ವಾ? ನಾನ್ ಯಾರು? ನಾನ್ ದೇಹ. ಯಾರಾದ್ರೂ ದೇಹನ ಹೊಗಳಿದ್ರೆ ನಾನ್ ಖುಷಿಯಾದೆ, ಯಾರಾದ್ರೂ ದೇಹನ ತೆಗೆಳಿದ್ರೆ ನಾನ್ ದುಃಖ ಆದೆ. ನಾನ್ ದೇಹ ಅಲ್ವಾ? ಇದೇ ನಮ್ಮ ಆಟ. ಏನಂತಂದ್ರೆ ಯಾವ್ಯಾವ್ದಕ್ಕೆ ನಾನ್ ಗುರುತಿಸ್ಕೊಂಡಿದ್ದೀನಿ, ಯಾವ್ಯಾವ್ದಕ್ಕೆ ನಾನು ಅಂಟ್ಕೊಂಡಿದ್ದೀನಿ, ಅದೆಲ್ಲ ನನಗೆ ನೋವು ಸಹ ತರತ್ತೆ, ಒಂದ್ ರೀತಿ ಸಂತೋಷ ಸಹ ತರತ್ತೆ. ಈಗ ಭಾರತದವ್ರು ಏನೋ ಒಂದು ರಾಕೆಟ್ ನ ಮಾಡಿ ಮಂಗಳಕ್ಕೆ ಹೋದ್ರೆ ನಾವು ಭಾರತದವ್ರು ಮಾಡಿದ್ವಿ ಅಂತ ಖುಷಿ ಆಗತ್ತೆ ಅಲ್ವಾ? ಈಗ ಅದೇನೇನೆ ಯಾರೋ ಒಂದು ಬಂದ್ಬಿಟ್ಟು ಹೊರಗಡೆ ದೇಶದವರು ಭಾರತದಲ್ಲಿ ಏನ್ ಇಷ್ಟೊಂದು ಕೊಳ್ಚೆ ಅಂತ ಬೈದ್ರೆ, ಅಯ್ಯೋ ನನ್ ದೇಶ ಬೈತಾ ಇದಾರೆ ಅಂತ ಬೇಜಾರಾಗತ್ತೆ. ಇನ್ನು ಸ್ವಲ್ಪ ನಿಮ್ಗೆ ಹತ್ರಕ್ಕೆ ತರಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ನೀವು ಮಾಡಿರೋ ದೋಸೆ ತಿನ್ಬಿಟ್ಟು ಅಬ್ಬಾ ಏನು ಅದ್ಭುತವಾಗಿ ತಿಂದ್ರಮ್ಮವ್ರೆ ಅಂತಂದ್ರೆ ನಿಮ್ಗೆ ಬಹಳ ಖುಷಿ ಆಗತ್ತೆ. ಈಗ ಅದೇ ನೀವು ಮಾಡಿದ್ದು ಚಪಾತಿ ತಿನ್ಬಿಟ್ಟು ಯಾರೋ ಅಥವಾ ಪಲ್ಯ ತಿನ್ಬಿಟ್ಟು ಏನಿದು ಉಪ್ಪು ಇಲ್ಲ ಏನಿಲ್ಲ ಹಿಂಗಿದೆ, ಹಿಂಗ ಪಲ್ಯ ಮಾಡೋದು ಅಂತಂದ್ರೆ ಎಷ್ಟು ಬೇಜಾರಾಗತ್ತೆ ನಿಮಗೆ. ಯಾಕೆ? ನಾನು ನಂದು ಅಂತಿದ್ದಾಗ ಅಲ್ವಾ? ಎಲ್ಲೆಲ್ಲಿ ನಾನು ನಂದು ಅಂತ ಇದೆ ಅಲ್ಲೆಲ್ಲ ನೋವು ಅನ್ನೋದು ಇರುತ್ತೆ, ನಲಿವು ಅನ್ನೋದು ಇರುತ್ತೆ. ಇದು ಜೀವನದ ಸತ್ಯ, ಹೌದಾ? ಹೌದು. ಈಗ ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ ಅಂತ ಹೇಳ್ಕೊಡ್ತಾ ಇರೋ ಅರ್ಥ ಏನು? ಏನಂದ್ರೆ ನಾನು ಏನಕ್ಕೆ ಅಂಟ್ಕೊಂಡಿದ್ದೀನಿ, ಆ ಅಂಟ್ಕೊಂಡಿರೋದಕ್ಕೆ ಆ ವಸ್ತು ಮಾತ್ರನ ನಾನು ಅನ್ನೋ ಪ್ರಶ್ನೆನ ನಿಮ್ಮಲ್ಲಿ ಉಂಟಾಕ್ಲಿಕ್ಕೆ. ಈಗ ನೀವು ಭಾರತೀಯ, ನಿಮ್ಮ ದೇಹದ ಯಾವ ಭಾಗ ಭಾರತೀಯ? ಫುಲ್ ನನ್ನ ದೇಹನೇ ಭಾರತೀಯ ಅಲ್ವಾ? ನಿಮ್ಮ ನಿಮ್ಮ ಅನಿಸಿಕೆ ಎಲ್ಲ ಭಾರತೀಯ. ಆದ್ರೆ ಈಗ ನಿಮ್ಮ ಮೂಗು, ಕಣ್ಣು, ಬಾಯಿ ಎಲ್ಲ ನೋಡಿದ್ರೆ, ಈಗ ಯಾರೋ ನೀವು ಯಾವ ದೇಶದವ್ರು ಅಂತ ಗೊತ್ತಿಲ್ಲದೆ ಇರೋರಿಗೆ ನಿಮ್ ಫೋಟೋ ಇಟ್ಟು ತೋರಿಸಿದ್ರೆ ಅವ್ರು ಏನ್ ಹೇಳ್ತಾರೆ? ಇವರು ಅಲ್ಲೆಲ್ಲೋ ಏಷ್ಯಾ ಅಂತ ಇದೆಯಲ್ಲ ಅಲ್ಲೆಲ್ಲೋ ಭಾರತ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇಲ್ಲೆಲ್ಲೋ ಇರ್ಬೋದು ಅಂತ ಹೇಳ್ತಾರೆ. ಅವ್ರು ನೀವು ಭಾರತೀಯ ಅಂತಾನೆ ಹೇಳಲ್ಲ ಅವರು. ಹೌದು. ಯಾಕೆ ಹೇಳಿ? ಅವ್ರು ನಿಮ್ಮ ಹೊರ ರೂಪನ ನೋಡಿ ಈ ತರ ಇರ್ಬೋದು ಇಲ್ಲೆಲ್ಲೋ ಅಂತ ಹೇಳ್ತಾರೆ ಅಲ್ವಾ? ಈಗ ಹೆಂಗೆ ನಿಮ್ಗೆ ಸ್ವಲ್ಪ ಈ ಕಣ್ಣೆಲ್ಲ ಸಣ್ಣದಾಗಿರೋರು, ಬಿಳಿ ಚರ್ಮ ಇರೋರು ಅದೆಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಚೀನಿಗಳು ಅಂತ ಹೇಳ್ಬಿಡ್ತೀರಾ ಅಲ್ವಾ? ಅವರು ಚೈನಾದಿಂದ ಇರ್ಬೋದು, ಟಿಬೆಟ್ ಇಂದ ಇರ್ಬೋದು, ಅಥವಾ ಅವರು ಕಾಂಬೋಡಿಯಾದಿಂದ ಇರ್ಬೋದು, ವಿಯೆಟ್ನಾಮಿಂದ ಇರ್ಬೋದು, ಅಥವಾ ಅವರು ಕೊರಿಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನು, ಎಷ್ಟೊಂದು ದೇಶ ಇದೆ. ಆದ್ರೆ ನನ್ನ ಕಣ್ಣಿಗೆ ಏನ್ ಕಾಣುತ್ತೆ? ಎಲ್ಲರೂ ಒಂದೇ ತರ ಅಲ್ವಾ? ಕಣ್ಣು ಸಣ್ಣಕ್ಕೆ ಆತರ ಬಿಳಿ ಇದು ಓ ಇವರೆಲ್ಲರೂ ಚೈನಾದವ್ರ ತರನೇ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಅಂದ್ರೆ ದೇಹದ ಸ್ವರೂಪ ನೋಡಿ, ದೇಹದ ಸ್ವರೂಪ ನೋಡಿ ನಾವು ಈ ತರ ಆರೋಪ ಮಾಡ್ತಾ ಇದ್ದೀವಿ ಅಲ್ವಾ? ಅಂದ್ರೆ ನೀವು ಭಾರತೀಯ ಅಂತ ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊತಾ ಇದ್ದೀರಾ ಅಷ್ಟೇ. ನೀವು ಹೆಣ್ಣೋ ಗಂಡೋ? ನೀವು ಹೆಣ್ಣೋ ಗಂಡೋ? ಯಾರು ನೀವು? ಹೆಣ್ಣೋ ಗಂಡೋ ನೀವು? ನಾನು ಹೆಣ್ಣು ಅಂದಾಗ ನನ್ನ ಆಕಾರನೇ ಮತ್ತೆ ಬರ್ತದೆ. ಪುನಃ ನಿಮ್ ದೇಹದ ಆಕಾರ ನೋಡ್ಬಿಟ್ಟು ನೀವು ಹೆಣ್ಣು ಅಂತ ಗುರುತಿಸ್ಕೊತಾ ಇದ್ದೀರಾ. ಹೌದು. ಈಗ ನೀವು
1 ವರ್ಷನೋ 2 ವರ್ಷನೋ ಸಣ್ಣ ಮಗುವಾಗಿದ್ರಲ್ಲ ಆಗಿಂದ ಒಂದು ಮನಸ್ಥಿತಿನ ನೆನಪು ಮಾಡ್ಕೊಳ್ಳಿ. ಆಗ ನೀವು ಹೆಣ್ಣೋ ಗಂಡೋ ಅಂತ ನಿಮ್ಗೇನಾದ್ರೂ ಆ ಒಂದು ವಿಚಾರ ತುಂಬಾ ಅರಿವಿರೋದಿಲ್ಲ ಇಲ್ಲ ಅಲ್ವಾ? ಅವಾಗ ಆರಾಮಾಗಿ ಅಪ್ಪ ಅಮ್ಮ ಏನ್ ಬಟ್ಟೆ ಹಾಕಿರೋದು ಹಾಕೊಂಡು ಸುತ್ತಮುತ್ತ ಮನೆ ಯಾರ ಮಕ್ಳು ಇರ್ತಾರೆ ಅವ್ರು ಏನ್ ಆಟ ಆಡ್ತಿರ್ತಾರೆ ಅದನ್ನ ಆಟ ಆಡ್ತಾ ಇರ್ತಿದ್ರಿ ಅಲ್ವಾ? ನಿಮ್ ಸುತ್ತಮುತ್ತ ಬರೀ ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳು ಆಟ ಕಲ್ತ್ಕೊಂಡ್ರಿ, ನಿಮ್ ಸುತ್ತಮುತ್ತ ಗಂಡ್ಮಕ್ಳು ಇದ್ರೆ ಗಂಡ್ಮಕ್ಳ ಜೊತೆ ಆಟ ಆಡ್ತಿದ್ರಿ. ಏನೋ ನನ್ ಹೆಣ್ಣು ನನ್ ಗಂಡು ಇದ್ ಮಾಡ್ಬೇಕು ಇದ್ ಮಾಡ್ಬಾರ್ದು ಅದೆಲ್ಲ ಏನೂ ಇರ್ಲಿಲ್ಲ ಅಲ್ವಾ? ಇದೆಲ್ಲ ಯಾವಾಗ ಬೆಳೀತು? ನಾನ್ ಹೆಣ್ಣು, ನಾನ್ ಭಾರತೀಯ, ಇದೆಲ್ಲ ಯಾವಾಗ ಬೆಳೀತು? ದೇಹ ಬೆಳವಣಿಗೆ ಆದಾಗ ಬೆಳೀತು. ದೇಹ ಬೆಳವಣಿಗೆ ಆಗ್ತಾ ಆಗ್ತಾ ಸುತ್ತಮುತ್ತ ಇರೋರೆಲ್ಲ ಈಗ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಮನೆನೆಲ್ಲ ಬರೀ ಗಂಡ್ಮಕ್ಳಿದ್ರೆ ಅವ್ರುನು ಗಂಡ್ಮಕ್ಳ ತರನೇ ಬಟ್ಟೆ ಹಾಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಸುತ್ತಮುತ್ತ ಇರೋರು ಒಂದ್ಸಲಿ ಬಂದು ಹೇಳ್ತಾರೆ, ಹೆಣ್ಮಕ್ಳಂದ್ರೆ ಹಿಂಗ ಇರೋದು, ಗಂಡ್ಬೀರಿ ತರ ಇರ್ಬೇಕ, ಇದು ಹೆಣ್ಮಕ್ಳ ಗುಣ ಅಲ್ಲ, ಹೆಂಗಿರ್ಬೇಕು ಅಂತ ನಾಜೂಕು ಎಲ್ಲ ಹೇಳಿ 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 ನೀನ್ ಹೆಣ್ಣು ಅಂತ ನಿಮ್ ತಲೆಗೆ ತುಂಬುತ್ತಾರೆ ಅಲ್ವಾ? ಅದೇ ತರ ನೀವು ಭಾರತೀಯ ಅನ್ನೋದು ನಿಮ್ ತಲೆಗೆ ಬಂದಿದೆ ಅಲ್ವಾ? ಆಗ ನೀವು ಆ ಪುಟ್ಟ ಪಾಪವಾಗಿದ್ದಾಗ 3 ತಿಂಗಳು 6 ತಿಂಗಳು ಪಾಪವಾಗಿದ್ದಾಗ ಹೆಣ್ಣು ಅಲ್ಲ ಗಂಡು ಅಲ್ಲ, ಭಾರತೀಯನೂ ಅಲ್ಲ ಅಮೆರಿಕನ್ನೂ ಅಲ್ಲ, ಒಳ್ಳೆಯವಳು ಅಲ್ಲ ಕೆಟ್ಟವಳು ಅಲ್ಲ, ಎತ್ತರನೂ ಇಲ್ಲ ದಪ್ಪನೂ ಇಲ್ಲ. ಆದ್ರೆ ನೀವಿದ್ರಿ ತಾನೆ? ಇದ್ದೆ. ಯಾರು ಆವಾಗ್ಲೂ ಇದ್ದವರು ಇವಾಗ್ಲೂ ಇದ್ದೀರ ತಾನೆ? ಇದ್ದೇನೆ. ನಾನು ಇದ್ದೆ ಅಂತ ಅವಾಗ್ಲೂ ಉತ್ತರ ಕೊಟ್ರಿ, ಈಗ್ಲೂ ಇದ್ದೀನಿ ಅಂತ ಉತ್ತರ ಕೊಡ್ತಾ ಇದ್ದೀರಲ್ಲ. ಅಂದ್ರೆ ಕಾಲಗಳ ಬದಲಾವಣೆ, ಪ್ರೆಸೆಂಟ್ ಕಾಲ ಬದಲಾಗ್ತಾ ಇದೆ, ಅದೇ ತರ ದೇಹನೂ ಬದಲಾಗ್ತಾ ಇದೆ ತಾನೆ? ಹೌದು, ದೇಹನೂ ಬದಲಾಗ್ತಾ ಆದ್ರೆ ನಾನ್ ಇದ್ದೆ ಅಂತ ಹೇಳೋ ಆ ಒಂದೇನು ನಾನು ಅನ್ನೋದು ಬದಲಾಗ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ನೀವು ದೇಹ ಆಗಿರಕ್ ಸಾಧ್ಯನಾ? ನೀವೇ ದೇಹ ಆಗಿದ್ದಿದ್ರೆ ಆ ಪುಟ್ಟ ಪಾಪುನಲ್ಲಿ ನಾನಿದ್ದೆ ಅಂತ ಹೆಂಗ್ ಹೇಳಕ್ ಸಾಧ್ಯ? ಯಾಕಂದ್ರೆ ಆ ಪುಟ್ಟ ಪಾಪು ದೇಹ ಇವಾಗಿಲ್ಲ, ಇವಾಗೇನೋ ದೊಡ್ಡದಾಗಿ ಏನೋ ಬೇರೆ ತರ ಆಕಾರ ಬದಲಾಗ್ಬಿಟ್ಟಿದೆ. ಅದೇ ದೇಹ ಈಗಿಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಆ ದೇಹ ಜೊತೆಗೆ ನೀವು ಹೊರಟೋಗ್ಬಿಡ್ಬೇಕಾಗಿತ್ತು, ನೀವು ಅದೇ ಆಗಿದ್ದಿದ್ರೆ. ಹೌದ್ ತಾನೆ? ಗೊತ್ತಾಗ್ತದೆ ತಾನೆ? ಅದು ಬದಲಾವಣೆ ನೈಜವಾಗಿ ಪ್ರಕೃತಿಯಲ್ಲಿ ಆಗ್ತಿರ್ತದೆ. ದೇಹ ಬದಲಾಗ್ತಿದ್ದಂಗೆ ನೀವು ಬದಲಾಗ್ಬಿಟ್ರಾ? ನೀವೇನಾದ್ರೂ ನಾನ್ ಬೇರೆ, ನಾನ್ ಅವತ್ತಿದ್ದೆ ಇವತ್ತಿಲ್ಲ ಅಂತ ಏನಾದ್ರು ಹೇಳಿದ್ರೆ ಉತ್ತರ ನಾನು ನಿಮ್ಗೆ ಕೇಳಿದ್ದಕ್ಕೆ ಇವಾಗ? ಇಲ್ಲ. ಅವತ್ತು ನಾನಿದ್ದೆ ಇವತ್ತು ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಯಾರು ಅವತ್ತು ಇದ್ದವರು ಇವತ್ತು ಇರೋರು? ಅವ್ರ ದೇಹ ಅವರ ದೇಹ ಆಗಿರಕ್ ಸಾಧ್ಯನಾ? ಇಲ್ಲ ತಾನೆ? ಯಾಕೆ? ದೇಹ ಬದಲಾಗ್ತಾ ಇದೆ. ಅವ್ರ ಮನಸ್ಸಾಗಿರಕ್ ಸಾಧ್ಯನಾ? ಯಾಕೆ ಹೇಳಿ? ಮನಸ್ಸು ಸಹ ಬದಲಾಗ್ತಾ ಇದೆ. ಮನಸ್ಸಂದ್ರೆ ಬುದ್ಧಿನೂ ಬದಲಾಗ್ತಾ ಇದೆ ಅಲ್ವಾ? ವಿಚಾರಗಳು ಬದಲಾಗ್ತಾ ಇದೆ. ಆ 3 ತಿಂಗಳು ಮಗು ಹೋಗಿದ್ದಾಗ ವಿಚಾರ ಬೇರೆ, 3 ವರ್ಷದ ಮಗು ವಿಚಾರ ಬೇರೆ, 13 ವರ್ಷದ ವಿಚಾರ ಬೇರೆ, 30 ವರ್ಷದ ವಿಚಾರ ಬೇರೆ, ಇವತ್ತಿನ ವಿಚಾರ ಬೇರೆ. ವಿಚಾರ ಬದಲಾಗ್ತಾ ಇದೆ. ನಾನು ಅನ್ನೋ ಒಂದೇನೋ ಪ್ರಜ್ಞೆ ಇದೆಯಲ್ಲ, ಅದು ಬದಲಾಗ್ತಾ ಇದೆಯಾ? ಇಲ್ಲ. ಅದು ನಾನೇ. ಅವತ್ತು ನಾನೇ, ಇವತ್ತು ನಾನೇ, ಅವತ್ತು ನಾನೇ, ಎಲ್ಲ ದಿವಸನೂ ನಾನೇ ಸ್ವಾಮಿ. ಸುಮ್ನೆ ಯಾಕೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ ನೀವು. ಅಂದ್ರೆ ಏನೋ ಒಂದು ಬದಲಾಗ್ತಾ ಇದೆ, ಇನ್ನೇನೋ ಒಂದು ಬದಲಾಗದೆ ಇರೋದಿದೆ ಅಲ್ವಾ? ಆ ಬದಲಾಗದೆ ಇರೋದೇ ನೀವು. ಹೌದು. ಇನ್ನ ಈ ಬದಲಾಗ್ತಾ ಇದೆಯಲ್ಲ, ಅದ್ ಯಾರಾಗಾದ್ರೆ? ಅದ್ ನಾನಲ್ಲ. ಅದು ಮೊದಲನೇ ಹಂತದಲ್ಲಿ ತಿಳ್ಕೊಳ್ಳಿಕ್ಕೆ ಆ ರೀತಿ. ಯಾಕಂತಂದ್ರೆ ನಮ್ ಜೀವನ ಗೋಳಾಟ ಎಲ್ಲಿ ಗೊತ್ತಾ? ಈ ಬದಲಾಗೋದು ಬದಲಾಗದೆ ಇರೋದನ್ನ ವ್ಯತ್ಯಾಸ ಕಂಡಿಡ್ಕೊಳ್ಳದೇನೆ ನಾನೇ ಬದಲಾಗ್ತಾ ಇದ್ದೀನಿ ಅನ್ನೋ ಒಂದು ತಪ್ಪು ವಿಚಾರದಲ್ಲಿ ನಾವು ಸಿಕ್ಕಾಕೊಂಡಾಗ ನಮ್ ಜೀವನದಲ್ಲಿ ದುಃಖ. ಯಾಕೆ ಹೇಳಿ? ಅಯ್ಯೋ, ನಾನು 3 ವರ್ಷ ಇದ್ದಾಗ ಏನು ಗುಂಡ್ಗುಂಡಕ್ಕೆ ದಪ್ಪಕ್ಕೆ ಚೆನ್ನಾಗಿದ್ದೆ, ಎಲ್ಲರೂ ನೋಡಿ ಮುದ್ದು ಮುದ್ದು ಅಂತ ಕರಿತಾ ಇದ್ರು, ಈಗ ನನ್ನ ಮಾತಾಡ್ಸೋರೇ ಇಲ್ವಲ್ಲ. ಯಾತಕ್ ಬರುತ್ತೆ ಆ ತರ ಒಂದು ವಿಚಾರ? ನಾನ್ ದೇಹ ಅಂತ ಅನ್ಕೊಂಡಾಗ. ಯಾರೋ ಬಂದ್ಬಿಟ್ಟು ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಸೀರೆನಲ್ಲಿ ಅಂತಂದ್ರೆ ಖುಷಿ ಆಯ್ತು. ಏನಾಯ್ತು ನಿಮ್ಗೆ? ಆರೋಗ್ಯ ಚೆನ್ನಾಗಿಲ್ವಾ? ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ? ಸಣ್ಣಕ್ಕೆ ಕಪ್ಪಕ್ಕೆ ದಪ್ಪಕ್ಕೆ ಏನೋ ಹೇಳಿದ್ರೆ
ಎಷ್ಟು ಹ್ಮ್ ಬೇಜಾರಾಗುತ್ತೆ ಇದೆ. ಹ್ಮ್ ಹಿಂಗೆ ಜೀವನದಲ್ಲಿ ನೀವು ನಾನು ಕಷ್ಟ ಅನುಭವಿಸೋದು ಯಾವ್ದ್ರಿಂದ ನಾನು ಯಾವುದೋ ಬದಲಾಗ್ತಾ ಇದ್ದೀನಲ್ಲ, ಆ ಹ್ಮ್ ಬದಲಾಗೋದನ್ನೇ ನಾನು ಅಂತ ಅನ್ಕೊಂಡಾಗ. ಹ್ಮ್ ಅದಕ್ಕೋಸ್ಕರ ಸದ್ಗುರುಗಳು ಮೊದಲನೇ ಹಂತದಲ್ಲಿ ವಿಚಾರ ಏನ್ ಕೊಡ್ತಾರೆ, ನೋಡಿ ಹ್ಮ್ ವಿಚಾರ ಮಾಡಿ ಯಾವ್ದು ಬದಲಾಗ್ತಾ ಇದೆ. ದೇಹ ಹ್ಮ್ ಬದಲಾಗ್ತಾ ಇದೆ, ಮನಸ್ಸು ಹ್ಮ್ ಬದಲಾಗ್ತಾ ಇದೆ, ನಿಮ್ ಹ್ಮ್ ಬುದ್ಧಿ, ಆ ವಿವೇಕ, ಅದನ್ನ ವಿಚಾರ ಮಾಡೋ ರೀತಿ ಬದಲಾಗ್ತಾ ಇದೆ. ಹ್ಮ್ ಆದ್ರೆ ಹ್ಮ್ ನಾನು ಅನ್ನೋ ಒಂದು ಪ್ರಜ್ಞೆ ಇದೆಯಲ್ಲ, ಹ್ಮ್ ನಾನಿದ್ದೇನೆ, ಹ್ಮ್ ನಾನಿದ್ದೆ, ಹ್ಮ್ ಅದೇನಾದ್ರೂ ಬದಲಾಗ್ತಾ ಇದೆಯಾ? ಇಲ್ಲ. ಆ ಬದಲಾಗದೇ ಇರೋ ಅಂಶ ನೀವು ಕಂಡಿಡ್ಕೊಳ್ಬೇಕು. ಆ ಹ್ಮ್ ಅಂಶ ಹಾಗಾದ್ರೆ ಮೂಗ, ಬಾಯ, ಕಣ್ಣ, ಕಿವಿನ, ಹೃದಯನ, ನಿಮ್ಮ ಹೊಟ್ಟೆನ, ನಿಮ್ಮ ಕರಳ, ಏನದು ಬದಲಾಗದೇ ಇರೋ ಅಂಶ? ಅದೇ ಆತ್ಮ ಅದೇ ಚೈತ್ರ. ಆತ್ಮ. ನಿಮ್ಗೆ ಇನ್ನೊಂದು ಹೆಸರು ಅದಷ್ಟೇನೆ. ಇದೆಲ್ಲ ಹ್ಮ್ ಕೇವಲ ಪದಗಳು. ಹ್ಮ್ ಆತ್ಮ ಅಂತಂದ್ರೆ ಆ, ಹ್ಮ್ ಈಗ ಇದೇನು ಇದೇನು ತೋರಿಸ್ತಾ ಇದ್ದೀನಲ್ಲ, ಇದೇನು? ಮೊಬೈಲ್. ಇದು ನೀವು ನನಗೆ ಕೊಟ್ಟಿರೋ ಹೆಸರು, ಇದಕ್ಕೆ ಅಷ್ಟೇನೆ. ಹ್ಮ್ ಈ ಆಕಾರಕ್ಕೆ ಸದ್ಯಕ್ಕೆ ಇದನ್ನ ಗುರುತಿಸ್ಲಿಕ್ಕೆ ಏನೋ ಒಂದು ಹೆಸರು ಕೊಟ್ಕೊಂಡಿದೀವಿ, ಮೊಬೈಲ್ ಅಂತ. ಹ್ಮ್ ಇದನ್ನ ಮೊಬೈಲ್ ಅಂತ ಗೊತ್ತಿಲ್ಲದೆ ಇರೋರು, ಈ ಹೆಸರು ಗೊತ್ತಿಲ್ಲದೆ ಇರೋರು ಇದನ್ನ ಹ್ಮ್ ಹಿಡ್ಕೊಂಡು ಸುಮ್ಮನೆ ಇದನ್ನ ನೋಡ್ತಾ ಇರ್ತಾರೆ. ಅವ್ರು ಬೇಕಾದ್ರೆ ಹ್ಮ್ ಇದನ್ನ ಇದೇನೋ ಒಂದು ನೋಡಿದ್ರೆ ಅವ್ರ ಊರಿನಲ್ಲಿ ಈ ತರ ಏನೋ ಒಂದು ಚಕ್ಲಿನ ಏನೋ ಇರುತ್ತೆ ಅಂತ ಅನ್ಕೊಳ್ಳಿ, ಇದನ್ನ ಚಕ್ಲಿ ತರ ಇದೆ ಅಲ್ವಾ ಅಂತ ಮಾತಾಡ್ತಾ ಇರ್ಬೇಕಂದ್ರೆ. ಅಥವಾ ಇದೇನೋ ಇದು ಇದು ನಾವು ಆಟ ಆಡ್ತೀವಲ್ಲ ಅಲ್ಲಿ, ಆ, ಹ್ಮ್ ಕುಂಟಬಿಲ್ಲೆ, ಕಲ್ಲು ಕಲ್ಲು ಕಲ್ಲು, ಆದ್ರೆ ಈ ಕಲ್ಲು ಹತ್ತಿಕ್ಕಿ ತರ ಏನೋ ಆ, ಪಟಪಟ ಅನ್ಸುತ್ತೆ ಅಂತ ಏನೋ ಮಾತಾಡ್ತಾರೆ. ಹ್ಮ್ ಇದೇ ವಸ್ತುಗೆ ಬೇರೆ ಬೇರೆ ಹೆಸರುಗಳು. ಹ್ಮ್ ಎಲ್ಲಿಂದ ಬಂತು? ನಿಮ್ಗೆ ಏನೇನು ರೀತಿನಲ್ಲಿ ಇದನ್ನ ಆಲೋಚನೆ ಮಾಡ್ತೀರ ಅದರಿಂದ ಹೆಸರು ಬಂತಷ್ಟೇ. ಹ್ಮ್ ಇದು ಹಾಗಾದ್ರೆ ಮೊಬೈಲಾ, ಇದು ದೂರವಾಣಿನ, ಇದು ಕಲ್ಲ, ಇದು ಚಕ್ಲಿನ, ಏನಿದು? ಮೊಬೈಲೇ. ಅಲ್ಲ. ಹ. ನಿಮ್ ರೀತಿನಲ್ಲಿ ಇದು ಏನಾದ್ರೂ ಹ್ಮ್ ಆಗತ್ತೆ. ಹ್ಮ್ ಮೊಬೈಲ್ ಅಂತ ಜ್ಞಾನ ಇಲ್ಲದೆ ಇರೋರಿಗೆ ಇದು ಕೇವಲ ಹ್ಮ್ ಕಲ್ಲ ಕಾಣಿಸ್ಬೋದು. ಹ್ಮ್ ಮೊಬೈಲ್ ಅಂತ ಗೊತ್ತಿರೋರಿಗೆ ಇದು ಮೊಬೈಲ್ ಆಗ್ಬೋದು. ಹ್ಮ್ ಇಂಗ್ಲಿಷ್ ಪದನೇ ಗೊತ್ತಿಲ್ಲ ಅವ್ರಿಗೆ ಇದು ಹ್ಮ್ ದೂರವಾಣಿ ಆಗಿರ್ಬೋದು. ಹ್ಮ್ ಹಾಗಂದ್ ಮಾತ್ರಕ್ಕೆ ಈ ವಸ್ತು ಏನೋ ಬೇರೆ ಆಗೋಯ್ತಾ? ಇಲ್ಲ. ಇಲ್ಲ, ಇದೇನು ಅದೇ ಇದು ಅಲ್ವಾ? ಹ್ಮ್ ಹ್ಮ್ ಏನೇ ನಿಮಗೆ ಬೇರೆ ಹ್ಮ್ ಬೇರೆ ಹೆಸರುಗಳು. ಹ್ಮ್ ಯಾರೋ ಒಬ್ರು ಬಂದ್ಬಿಟ್ಟು ಅಮ್ಮ ಅಂತ ಕರೀತಾರೆ, ಯಾರು? ಹ್ಮ್ ನಿಮ್ಮ ಮಗನೋ ಮಗಳು. ಯಾರೋ ಒಬ್ರು ಹ್ಮ್ ಬಂದ್ಬಿಟ್ಟು ಹೆಂಡತಿ ಅಂತ ಕರೀತಾರೆ, ಯಾರು? ಹ್ಮ್ ನಿಮ್ ಹ್ಮ್ ಗಂಡನೋ ಯಾರು? ಯಾರೋ ಹ್ಮ್ ಬಂದ್ಬಿಟ್ಟು ಮಗಳೇ ಅಂತ ಕರೀತಾರೆ, ಯಾರು? ಹ್ಮ್ ಅಪ್ಪನೋ ಅಮ್ಮನೋ. ಹ್ಮ್ ನೀವೇ ಅದೇ. ಹ್ಮ್ ಆದ್ರೆ ಬೇರೆ ಬೇರೆಯವರು ನಿಮ್ ಜೊತೆಗೆ ಸಂಬಂಧ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹ್ಮ್ ನೀವು ಆ ಹೆಸರುಗಳಲ್ಲ. ನೀವು ಅಲ್ಲ. ಹಾಗಾದ್ರೆ ಅವ್ರ ಮಗಳು ಅಂತಂದ್ ಮಾತ್ರಕ್ಕೆ ನೀವು ಏನೋ ಬದಲಾಗೋಯ್ತಾ ನಿಮ್ ದೇಹ? ಅಥವಾ ನೀವು ಇಲ್ಲ. ಬದಲಾಗ್ಬಿಟ್ರಾ? ಅಮ್ಮ ಇಲ್ಲ. ಅಂದ್ ಮಾತ್ರಕ್ಕೆ ಏನೋ ಬದಲಾಗೋಯ್ತಾ? ಹ್ಮ್ ಹ್ಮ್ ನಿಮ್ಗೆ ಗೊತ್ತಾಗ್ತಾ ಇದೆ ನಾನೇ ಹ್ಮ್ ಅದು. ಹ್ಮ್ ನಾನು ಏನೋ ಇನ್ನೊಂದು ಸಂಬಂಧ, ಈ ರೀತಿ ಸಂಬಂಧ ಇದೆ ಅಂತ. ಹ್ಮ್ ಹೆಂಗೆ ಇದು ಮೊಬೈಲಾ, ಇದು ಚಕ್ಲಿನ, ಇದು ಕಲ್ಲ, ಯಾರ್ಯಾರಿಗೆ ಏನೇನು ಗೊತ್ತಿದೆ ಆ ರೀತಿ ಹೇಳ್ತಾರೆ ಅವರು, ಹ್ಮ್ ಅಲ್ವಾ? ಹ್ಮ್ ಹಾಗೆ ಸತ್ಯ ಏನು? ಏನೋ ಒಂದು ಬದಲಾಗದೇ ಇರೋ ಒಂದು ಶಕ್ತಿ ನೀವು, ಚೈತನ್ಯ ಹ್ಮ್ ನೀವು. ಹ್ಮ್ ಆದ್ರೆ ಅಂದ್ರೆ ಈ ದೇಹದಲ್ಲಿ ಈಗ ಸದ್ಯಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಈ ದೇಹದ ಹ್ಮ್ ಮೂಲಕ ನಿಮ್ಮ ಹ್ಮ್ ಶಕ್ತಿ ಪ್ರಕಟ ಆಗ್ತಾ ಇದೆ. ಹ್ಮ್ ಒಂದು ಅಂದ್ರೆ ಈ ಆತ್ಮ ಅನ್ನೋದು ದೇಹದ ಎಲ್ಲಾ ಇದ್ರಲ್ಲಿ ಕಣಕಣಗಳಲ್ಲಿ ಇದೆಯಾ ಅಲ್ವಾ? ಅಥವಾ ಒಂದೇ? ಇರ್ಬೇಕಲ್ವಾ? ಈಗ ಹಾ ಒಂದ್ ರೀತಿಯಲ್ಲಿ ಅದು ಆಲೋಚನೆ ಮಾಡ್ಬೇಕು ಚೈತನ್ಯ ಅಂತಂದ್ರೆ, ಅಂತ ಕರಿತೇವೆ, ಹಾ ಚೈತನ್ಯ ಶಕ್ತಿ ಅಂತ ಕರಿತೇವೆ. ಹ್ಮ್ ಆದ್ರೆ ಆತ್ಮ ಅನ್ನೋದು ನಾನು ಕೆಲವು ಕಡೆ ಓದಿರೋ ಪ್ರಕಾರ ಈ ಒಂದು ಉಬ್ಬುಗಳ ಮಧ್ಯೆ ಇದೆ ಅಂತ ಹೇಳ್ತಾರೆ, ಅಲ್ಲಿ ಈಗ ಅದೇನೋ ಕೇಂದ್ರವಾಗಿದೆ ಒಂದು ಆತ್ಮ. ಕಡೆ ಇರುವಂತ ವಸ್ತು ಆಗಿದ್ರೆ ಹಾ ಅದನ್ನು ನಾವು ಹಾ ಹಿಡ್ಕೊಂಡು ಹ್ಮ್ ನೋಡ್ಬಿಡ್ಬೋದಿತ್ತು ಅಲ್ವಾ? ಹ್ಮ್ ಹಾಗಾದ್ರೆ ಹೌದು. ನೋಡ್ತಾ ಇರೋರು ಯಾರಾಗ್ತಾರೆ? ನಾವೇ. ಅದೇನೋ ಒಂದು ವಸ್ತು ಆಗಿದ್ರೆ ಹ್ಮ್ ಯಾರು ನಿಮ್ಮಲ್ಲಿ ಇದನ್ನೆಲ್ಲ ನೋಡ್ತಾ ಇರೋ ಒಂದು ಸ್ವರೂಪ ಯಾರು? ಈಗ ಇದೆಲ್ಲ ಶಬ್ದನೇನೋ ಮಾತಾಡ್ತಾ ಇದ್ದೀನಿ, ಹ್ಮ್ ಇದೆಲ್ಲ ಯಾರಿಗೆ ಅರ್ಥ ಆಗ್ತಾ ಇದೆ? ಹ್ಮ್ ಈಗ ನೀವೇನೋ ನೋಡ್ತಾ ಇದ್ದೀರಾ ಈ ಕಣ್ಣಿನ ಮೂಲಕ, ಯಾರು ಹೌದು. ನೋಡ್ತಾ ಇರೋರು? ಹ್ಮ್
ನಾನೇ. ಯಾವ ನಾನು? ಕಣ್ಣಾನ? ಅಲ್ಲ. ಕಿವಿಯಾನ? ಹ್ಮ್. ಯಾರು ಯಾರು ನೋಡ್ತಾ ಇರೋರು? ನಾನೇ ಆತ್ಮ. ನಾನೇ ಆತ್ಮ. ಹ್ಮ್. ಆ ನಾನು ಒಂದೇನೋ ಹ್ಮ್. ವಸ್ತು ಅಲ್ಲ. ಹ್ಮ್. ನನಗೇನೋ ಒಂದು ಆಕಾರ ಇಲ್ಲ. ಹ್ಮ್. ನಾನು ಕಣ್ಣಾಗಿದ್ರೆ ಈ ತರ ಇರ್ತಿದ್ದೆ. ಹ್ಮ್. ಆವಾಗ ಕಣ್ಣನ್ನ ಪ್ರಪಂಚದ ಗುಣ ಏನೋ ವಸ್ತುನ ಬೇಕಾದ್ರೆ ನಾವು ನಾಶ ಮಾಡ್ಬೋದು, ಅಂದ್ರೆ ಅದನ್ನ ಹ್ಮ್. ಪರಿವರ್ತನೆ ಮಾಡ್ಬೋದು. ಹ್ಮ್. ಈಗ ಈ ಮೊಬೈಲ್ನ ಯಾರಾದ್ರೂ ಕುಟ್ಟಿ ಜಜ್ಜಿ ಅದ ಹ್ಮ್. ಎಲ್ಲ ಬೇರೆ ಬೇರೆ ಮಾಡ್ಬಿಡ್ಬೋದು. ಹ್ಮ್. ಹಾಗಾದ್ರೆ ನಾನು ಹ್ಮ್. ನಾನೇನಾದ್ರೂ ವಸ್ತು ಆಗಿದ್ದಿದ್ರೆ ಆ ದೇಹ, ಹ್ಮ್. 3 ತಿಂಗಳು ಮಗು ದೇಹ ಹೊಟ್ಟೋದ ತಕ್ಷಣ ನಾನು ಹೊಟ್ಟೋಗ್ಬಿಡ್ಬೇಕಾಗಿತ್ತು. ಹ್ಮ್. ನಾನು ಹೋಗಿಲ್ಲ. ಹ್ಮ್. ಅಂದ್ರೆ ನಾನು ಏನೋ ಒಂದು ಈ ರೀತಿ ಬಂದು ಹೋಗ್ತಾ ಇರೋ ವಸ್ತು ಅಲ್ಲ ನಾನು. ಹ್ಮ್. ಅದನ್ನ ನಾವು ಸ್ಪಷ್ಟವಾಗಿ ಅರಿಲಿಕ್ಕೆ ನಾನೆಂಬುದು ನಾನಲ್ಲ, ಈ ಹ್ಮ್. ದೇಹ ಮನ ಬುದ್ಧಿ ನಾನಲ್ಲ ಅಂತ ಹೇಳ್ಕೊಡೋದು. ಹ್ಮ್. ಹಾಗಾದ್ರೆ ಇದೆಲ್ಲ ಬಂದು ಹೋಗ್ತಾ ಇದೆಯಲ್ಲ, ಈ ಹ್ಮ್. ದೇಹ, ಈ ಕಣ್ಣು, ಮೂಗು, ಮರ, ಹ್ಮ್. ಗಿಡ, ಗಾಳಿ, ಬೆಟ್ಟ, ಗುಡ್ಡ, ಇದೆಲ್ಲ ಯಾರು? ಹ್ಮ್. ಏನ್ ಸ್ವಾಮಿ ಇದೆಲ್ಲ ಯಾರ್ದು ಸ್ವಾಮಿ? ಇದು ಎಲ್ಲ ಹ್ಮ್. ನಿಮ್ದೇನೆ, ಹ್ಮ್. ಇದು ಎಲ್ಲ ನೀವೇನೆ. ಹ್ಮ್. ಇದು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಹ್ಮ್. ಇದು ನಿಮ್ಮ ಬದಲಾಗುವಂತ ಒಂದು ಆಕಾರ. ಹ್ಮ್. ಇನ್ನ ಇದನ್ನೆಲ್ಲ ನೋಡ್ತಾ ಇರೋ ಇನ್ನೊಂದು ಅರಿವು ನಿಮ್ಮ ಬದಲಾಗದ ಒಂದು ಆಕಾರ. ಆಕಾರ ಹ್ಮ್. ಅಂತ ಕೇವಲ ಮಾತುಗೋಸ್ಕರ ಹೇಳ್ತಾ ಇದ್ದೀನಿ, ಅದಕ್ಕೊಂದು ಸ್ಪಷ್ಟವಾಗಿರೋ ಆಕಾರ ಇಲ್ಲ. ಹ್ಮ್. ಅದಕ್ಕೆ ಶಿವಶಕ್ತಿ, ನಿಮ್ಮ ಸ್ವರೂಪನ ಶಿವಶಕ್ತಿ ಸ್ವರೂಪದ ಮೂಲಕ ತೋರಿಸೋದು. ಹ್ಮ್. ಅರ್ಧನಾರೀಶ್ವರ ನೋಡಿದೀರಾ ಅಲ್ವಾ? ಹಾ. ಏನು ಅರ್ಧನಾರೀಶ್ವರ ಅಂತಂದ್ರೆ? ಶಿವಶಕ್ತಿಯರ ಒಂದು ಪ್ರತಿಬಿಂಬ. ಶಿವ ಅಂದ್ರೆ ಏನು? ಅರಿವು ನಿಮ್ಮಲ್ಲಿ. ಹ್ಮ್. ಹೌದು, ಹ್ಮ್. ನಿಮ್ಗೆ ಗೊತ್ತಾಯ್ತು, ನಾನು ನೋಡ್ತಾ ಇದ್ದೀನಿ ಅಂತ ಎಲ್ಲ. ಹ್ಮ್. ನಾನು ಇದ್ದೇನೆ ಅಂತ ಎಲ್ಲ ಆ ಅರಿವಿದೆಯಲ್ಲ, ಹ್ಮ್. ಒಂದು ಬದಲಾಗದ ಅರಿವು, ಹ್ಮ್. ಅದೇ ಶಿವ ಅಂತ. ಹ್ಮ್. ಇನ್ನು ಇಲ್ಲಿ ಏನೋ ಬದಲಾಗ್ತಾ ಇದೆಯಲ್ಲ, ಹ್ಮ್. ಎಲ್ಲ ಅದೇ ಶಕ್ತಿ. ಹ್ಮ್. ಆ ಬದಲಾಗ್ತಾ ಇರೋದು ಬದಲಾಗದೆ ಇರೋದು ಎರಡು ಬೇರೆ ಬೇರೆ ಅಲ್ಲ. ಹ್ಮ್. ಅದಕ್ಕೆ ಶಿವಶಕ್ತಿಯಾಗಿ ಅರ್ಧನಾರೀಶ್ವರನಾಗಿ ತೋರಿಸೋದು. ಅರ್ಧನಾರೀಶ್ವರ ಅಂದ್ರೆ ಅದನ್ನ ಯಾರಾದ್ರೂ ತುಂಡು ತುಂಡು ಮಾಡ್ಲಿಕ್ಕಾಗತ್ತಾ? ಇಲ್ಲ. ಬೇರ್ಪಡೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಈಗ ಒಂದು ಕಾಯಿನ್ ತಗೊಳ್ಳಿ. ಹ್ಮ್. ಕಾಯಿನ್ ನಲ್ಲಿ ಹೆಡ್ಸ್ ಇರುತ್ತೆ, ಟೇಲ್ಸ್ ಇರುತ್ತೆ. ಹ್ಮ್. ರಾಜ ರಾಣಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಹ್ಮ್. ಆ ರಾಜ ರಾಣಿನ ಬೇರೆ ಬೇರೆ ಮಾಡಕ್ಕಾಗತ್ತಾ ಆ ಕಾಯಿನ್ ನಲ್ಲಿ? ಇಲ್ಲ. ಯಾಕಂದ್ರೆ ಒಂದ್ ಕಡೆ ರಾಜ ಆದ್ರೆ ಇನ್ನೊಂದ್ ಕಡೆ ರಾಣಿ ಅಷ್ಟೇ. ಹ್ಮ್. ಹ್ಮ್. ಅದೆರಡನ್ನೂ ಬೇರ್ಪಡೆ ಮಾಡ್ಲಿಕ್ಕಾಗಲ್ಲ. ಬೇರ್ಪಡೆ ಮಾಡಿದ ತಕ್ಷಣ ಅದು ಕಾಯಿನ್ ಆಗಿರಲ್ಲ ಅದು, ಹ್ಮ್. ಅಲ್ವಾ? ಹ್ಮ್. ಅದೇ ತರ ಶಿವಶಕ್ತಿ ಎರಡೂ ನೀವೇನೆ. ಹ್ಮ್. ಶಕ್ತಿಯ ಗುಣ ಏನು? ಈ ರೀತಿ ಸದಾ ಪರಿವರ್ತನೆ. ಹ್ಮ್. ಶಿವನಾಗಿ ಗುಣ ಏನು? ತಟಸ್ಥ, ಹ್ಮ್. ಎಲ್ಲದರ ಅರಿವು. ಹ್ಮ್. ಇದನ್ನ ಅರ್ಥಕೊಳ್ಳಿಕ್ಕೆ ಮೊದಲನೇದಾಗಿ ಹ್ಮ್. ದೇಹ ಅಲ್ಲ ಅಂತ ಒಂದು ಹಾ. ಸದ್ಗುರುವಿನ ಬೋಧನೆ. ಹಾ. ನೀವಿನ್ನು ಮುಂದೆ ಹೋಗ್ತಾ ಹೋಗ್ತಾ ಈಗ ಹ್ಮ್. ತತ್ವಬೋಧದಲ್ಲಿ ಮುಖ್ಯ ವಿಚಾರ ಏನು? ನಾನು, ಆತ್ಮ. ನಾನು, ಭಗವಂತ, ಪ್ರಪಂಚ ಅಂತ ಮೂರೇನೋ ಭಾಗ ಮಾಡ್ಕೊಂಡ್ಬಿಟ್ಟಿದೀವಿ. ನಾನು, ಹ್ಮ್. ಈಶ್ವರ, ಪ್ರಪಂಚ ಅಂತ. ಹ್ಮ್. ಆ ರೀತಿ 3 ಭಾಗ ಇದೆಯಾ? ಹ್ಮ್. ಅದನ್ನ ನಾವು ವಿಚಾರ ಮಾಡ್ತಾ ಇರೋದು. ಹ್ಮ್. 3 ಆಗಿದೆಯಾ ನಿಜವಾಗ್ಲೂ? ಅದಕ್ಕೆ ಮೊದಲನೇ ಹಂತದಲ್ಲಿ ನಾನ್ ಯಾರು ಅಂತ ಇಲ್ಲಿ ಸದ್ಗುರುಗಳು ಬೋಧನೆ ಕೊಡ್ತಾ ಇದ್ದಾರೆ. ಹ್ಮ್. ನಾನು ಏನೋ ಬದಲಾಗ್ತಾ ಇದೆಯಲ್ಲ, ಅದೇ ನಾನಾ? ಹ್ಮ್. ಅಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹ್ಮ್. ಅಂದ್ರೆ ಅಲ್ಲ ಅಂತಂದ್ರೆ ಏನನ್ನ? ಅದೇನೋ ಒಂದು ದೇಹ, 3 ತಿಂಗಳು ದೇಹ, ಹ್ಮ್. 13 ತಿಂಗಳು ದೇಹ, 13 ತಿಂಗಳ ದೇಹ, ಅಥವಾ 13 ವರ್ಷದ ದೇಹ, ಅದು ನಾನಲ್ಲ ಅಂತ. ಆದ್ರೆ ಆ ದೇಹವಾಗಿ ಕಾಣಿಸ್ಬೇಕಾದ್ರೆ ಏನೋ ಹ್ಮ್. ಒಂದು ಶಕ್ತಿ ಇರ್ಬೇಕಲ್ವಾ? ಹಾ. ಹ್ಮ್. ಆ ಶಕ್ತಿ ನಾನು, ಹ್ಮ್. ಆ ಶಕ್ತಿನೇ ನೀವು. ಹ್ಮ್. ಅರಿವು, ಎಲ್ಲದರ ಅರಿವು, ಹ್ಮ್. ಚೈತನ್ಯ, ಎಲ್ಲ ಹ್ಮ್. ಸ್ವರೂಪಗಳ ಹಿಂದೆ ಇರೋ ಚೈತನ್ಯ. ಹ್ಮ್. ಹ್ಮ್. ಅರಿವು ಚೈತನ್ಯವೇ ನೀವೇ. ಹ್ಮ್. ಹಾಗಾಗಿ ನಾನ್ ದೇಹ ಅಲ್ಲ ಅಂದ ಮಾತ್ರಕ್ಕೆ ನಿಮ್ಮ ದೇಹದಿಂದ ಬರ್ತಾ ಇರೋ ನೋವು, ಆ ಪ್ರಜ್ಞೆ ಹೊರಟೋಗಲ್ಲ.
ಹ್ಮ್ ಏನು ನೋವು ಅಂತಂದ್ರೆ ನಿಮ್ ದೇಹ ಹ್ಮ್ ನಿಮಗೆ ಒಂದು ಸಮಾಚಾರ ಕೊಡ್ತಾ ಇದೆ. ಯಾವುದೋ ಹ್ಮ್ ಒಂದು ಭಾಗದಲ್ಲಿ ಏನೋ ಒಂದು ಹ್ಮ್ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಅಷ್ಟೇನೆ. ಹ್ಮ್ ಈಗ ಯಾವುದೋ ಒಂದು ಮಗು ಹೊಟ್ಟೆ ಹ್ಮ್ ಹಸ್ದಿದ್ದಾಗ ಇನ್ನು ಮಾತಾಡಕ್ ಬರ್ತಾ ಇದ್ದಾಗ ಏನ್ ಮಾಡುತ್ತದು? ಅಳುತ್ತೆ. ಕಿರ್ಚ್ಕೊಂಡು ಅಳುತ್ತೆ ಅಲ್ವಾ? ಹ್ಮ್ ಯಾಕೆ? ಅದಕ್ಕೆ ಅದೇ ರೀತಿ ಹೇಳಕ್ ಬರೋದು. ಹೌದು. ನಿಮ್ ದೇಹ ನಿಮ್ ಜೊತೆ ಮಾತಾಡ್ತಾ ಇದೆ ಅಷ್ಟೇನೆ, ಹ್ಮ್ ನೋವಿನ ಮೂಲಕ, ಹ್ಮ್ ಇನ್ನೇನೂ ಅಲ್ಲ. ಹ್ಮ್ ಆ ನೋವು ಎಲ್ಲಿದೆ? ಆ ನೋವಿನ ಒಂದು ಉಪಶಮನ ಏನು? ಅದನ್ನ ಹ್ಮ್ ಕಂಡುಹಿಡಿಯೋ ಒಂದು ಶಕ್ತಿನೂ ನಿಮ್ಮಲ್ಲೇ ಇದೆ. ಹಾ ಆದ್ರೆ ನಾನೇ ದೇಹ ಅಂತ ಆದಾಗ ಕುಗ್ಗೋಗ್ಬಿಡ್ತೀನಿ, ಅಯ್ಯಯ್ಯೋ ಹಾ ನಂಗೆ ಯಾಕೆ ಹಿಂಗಾಯ್ತು ಅಂತ. ಹಾ ಆದ್ರೆ ಈಗ ನಿಮ್ಮ ಮೊಬೈಲು ಹಾ ಬೆಳಿಗ್ಗೆ ಎದ್ದು ಆನ್ ಮಾಡ್ತೀರಾ, ಆನೇ ಆಗ್ತಾ ಇಲ್ಲ, ನೀವು ಹಾ ಕೂತ್ಕೊಳ್ಳೋ ಅಂತ ಅಳ್ತೀರಾ? ಇಲ್ಲ ಅಳ್ತೀರಾ ಇಲ್ವಾ ಹೇಳಿ? ಏನ್ ಇಲ್ಲ, ಮಾಡ್ತೀರಾ? ರಿಪೇರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಷ್ಟೇ. ಇದನ್ನ ತಗೊಂಡೋಗಿ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ? ಓ ಅಯ್ಯೋ ಚಾರ್ಜೇ ಮಾಡಲಿಲ್ಲ ನೆನ್ನೆ ರಾತ್ರಿ ನಾನು ಅಂತೇಳಿ ಚಾರ್ಜ್ಗೆ ಇಡ್ತೀರಾ, ಲೈಟ್ ಬಂತು, ಇದು ಗೊತ್ತಾಯ್ತು ಚಾರ್ಜ್ ಮಾಡಿರಲಿಲ್ಲ. ಇನ್ನೊಂದು ದಿವಸ ಹ್ಮ್ ಚಾರ್ಜ್ ಆಗಿದೆ ಆದರೆ ಆನೇ ಆಗ್ತಾ ಇಲ್ಲ, ಯಾಕೆ? ಇನ್ನೇನೋ ಒಂದು ಕಾರಣ ಇರುತ್ತೆ. ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗ್ತೀರಾ, ಅಥವಾ ನಿಮಗೆ ಗೊತ್ತಿದ್ರೆ ನೀವೇ ಹಾ ತೆಗೆದ್ಬಿಟ್ಟು, ನಂಗೆ ಗೊತ್ತು ಇದು ಏನು ಗೊತ್ತಾ ಇದು, ಒಂದೊಂದ್ಸಲಿ ಹಾ ನನ್ನ ಫೋನು ಈ ಥರ ಆಗ್ಬಿಡುತ್ತೆ, ಇಲ್ಲಿ ಜೋರಾಗಿ ಅಮ್ಕಿ ಸ್ವಲ್ಪ ತಿಟ್ಕೊಂಡ್ರೆ ರೀಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದಾಗ ರೀಸ್ಟಾರ್ಟ್ ಮಾಡ್ತೀರಾ. ಹಾ ಹಾಗೆ ಜೀವನದಲ್ಲಿ ಈ ದೇಹನೂ ಸಹ ಒಂದು ಯಂತ್ರ. ಹಾ ಇನ್ನ ಯಾವ ರೀತಿ ನಡೆಸ್ಕೊಳ್ಬೇಕು, ಅಲ್ಲಿ ಏನೇನ್ ಕಾರಣದಿಂದ ನೋವು ಬರುತ್ತೆ ತಿಳ್ಕೊತಾ ಹಾ ಹೋಗೋದು. ಎಷ್ಟು ಗೊತ್ತಿದೆ ತಿಳ್ಕೊಳ್ಳೋದು, ಗೊತ್ತಿಲ್ಲ ಅಂತಂದ್ರೆ ಹ್ಮ್ ಗೊತ್ತಿರೋದ ತಿಳ್ಕೊಳ್ಳೋದು, ಆ ಹಾ ನೋವಿನ ಶಮನ ಏನು ಅಂತ ಕಂಡುಹಿಡಿಯೋದು ಅಷ್ಟೇ. ಹ್ಮ್ ಆದ್ರೆ ನಾನೇ ದೇಹ ಆದ್ರೆ ಬೇಜಾರಾಗತ್ತೆ. ಹಾ ನಾನು ಈ ದೇಹದ ಒಂದು ಮೂಲಕ ಇರೋ ಹ್ಮ್ ಪ್ರಜ್ಞೆ ಅಂತ ಇದ್ದಾಗ, ಓ ಈ ಹ್ಮ್ ದೇಹಕ್ಕೆ ನೋವು ಅಂತ ಆಗ್ತಾ ಇದೆ, ಏನ್ ಮಾಡ್ಬೋದು? ಯಾಕೆ ನೋವಾಯ್ತು? ಹ್ಮ್ ಓ ನಿನ್ನೆ ನಾನು ಊಟ ಜಾಸ್ತಿ ಮಾಡ್ಬಿಟ್ಟೆ, ಅದಕ್ಕೆ ಈ ಹ್ಮ್ ಹೊಟ್ಟೆ ಹತ್ರ ಏನೋ ಹಿಡ್ಕೊಂಡಂಗಾಗಿದೆ. ಹ್ಮ್ ಇದು ನಿಮ್ಮಲ್ಲಿರೋ ಒಂದು ವಿಜ್ಞಾನಿಯ ಸಂಕೇತ. ಹ್ಮ್ ಆ ರೀತಿ ವಿಜ್ಞಾನಿ ನೀವು ಎಲ್ಲ ಕಂಡಿಡ್ದಿದ್ದೀರಾ ಜೀವನದಲ್ಲಿ ಇಲ್ಲಿ ತನಕ. ನೋಡಿ ನೋಡಿ, ಮಾತನ್ನ ಕಂಡಿಡಿದವ್ರು ನೀವು, ಮಾತಾಡ್ಬೇಕು ಅಂತ ಕಂಡಿಡಿದವ್ರು ನೀವು, ಹ್ಮ್ ಈ ಏನೋ ಒಂದು ಶಬ್ದಕ್ಕೂ ಆ ಒಂದು ವಸ್ತುವಿಗೂ ಸಂಬಂಧ ಸೃಷ್ಟಿ ಮಾಡಿರೋ ವಿಜ್ಞಾನಿ ನೀವು. ಹ್ಮ್ ಎಲ್ಲ ಕಂಡಿಡ್ದಿರೋರು ನೀವು. ಚಿತ್ರಾನ್ನ ಹೆಂಗ್ ಮಾಡೋದು, ಚಪಾತಿ ಹೆಂಗ್ ಮಾಡೋದು, ಸೀರೆ ಹೆಂಗ್ ಹಾಕೊಳ್ಳೋದು, ಕನ್ನಡದಲ್ಲಿ ಹೆಂಗ್ ಮಾತಾಡೋದು, ಹಾಡು ಹೆಂಗ್ ಹೇಳೋದು, ಬರೆಯೋದು ಹೆಂಗೆ, ಎಲ್ಲ ಕಂಡಿಡ್ದಿರೋರು ನೀವು. ಹ್ಮ್ ಹೌದ್ ತಾನೆ? ಹೌದು. ಯಾರೋ ಹೇಳ್ಕೊಟ್ಟಿರ್ಬೋದು, ಆದ್ರೆ ಕೊನೆಯಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಹ್ಮ್ ನಿಮ್ಮಲ್ಲಿ ಮಿಳಿತವಾಗಿ ಅಪ್ಲೈ ಮಾಡ್ಕೊಂಡಿದೆ. ನೀವು ತಾನೇ? ಹೌದು, ಅಂದ್ರೆ ಆ ಶಕ್ತಿ ನಿಮ್ಮಲ್ಲಿದೆ ತಾನೆ? ಇದೆ. ಆ ಶಕ್ತಿನ ಉಪಯೋಗ ಮಾಡ್ಬೇಕಷ್ಟೇನೆ ನೋವಿದ್ದಾಗ. ಹ್ಮ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ಆಗ್ಲಿ, ಬಹಳ ಟೈಮ್ ತಗೊಂಡೆ, ಸಾರಿ. ಏನು ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು ವೆರಿ ಮಚ್. ಟೈಮ್ ನಿಮ್ದು ಅಲ್ಲ ನಂದು ಅಲ್ಲ, ವಿಚಾರಧಾರೆ ನಿಮ್ದು. ನನ್ನ ವಿಚಾರಧಾರೆ ಅಲ್ಲ, ಇದು ಸದ್ಗುರುವಿನ ವಿಚಾರಧಾರೆ, ಹಾ ಹಾ ನನ್ನ ವಿಚಾರಧಾರೆ ಅಲ್ಲ. ಹ್ಮ್ ಯಾರೋ ಒಬ್ಬ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ಹ್ಮ್ ಅವನ ವಿಚಾರಧಾರೆ ಆಗಿದ್ದಿದ್ರೆ ಇದು ನನ್ನ ಹ್ಮ್ ಫಿಲಾಸಫಿ ಆಗ್ಬಿಡ್ತಿತ್ತು. ಇದು ಜೀವನ ಈ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೇನೆ. ಈ ಹ್ಮ್ ರೀತಿ ಇದೆ, ನಾನು ಹೇಳ್ತಾ ಇರೋದಕ್ಕಲ್ಲ, ಹ್ಮ್ ಅದು ಹಂಗಿದೆ, ಅದು ನನಗೆ ಗೊತ್ತಾಗ್ತಾ ಇದೆ, ಅದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಹೇಳ್ತಾ ಇಲ್ಲ, ಗೊತ್ತಾಯ್ತು. ಇದೆ. ಸರ್, ಆಗ್ಲಿ, ನಮಸ್ತೆ. 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 ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಇಂದಿನ ಸತ್ಸಂಗವನ್ನ ಮುಗಿಸೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಕ್ಲಾಸ್ ಗಿರಿ. ಅಮ್ಮ ನೀವು ರೆಕಾರ್ಡಿಂಗ್ ನಿಲ್ಲಿಸ್ಬೇಕಲ್ಲಮ್ಮ.